53ನೇ ಶ್ಲೋಕದಿಂದ 84ರ ಮಠ ಬಂದೈರಿ. ಧನ್ಯವಾದಗಳು. 53ರಿಂದ ಸ್ವಲ್ಪ ಫಾಸ್ಟ್ ಆಗಿ ಇನ್ನೊಮ್ಮೆ ಅಂದ್ರೆ ಪರಮಾರ್ಥನಂದ ಅಪ್ಪವ್ರದ ಓದಿರೇನು 83 ಮಠ ಇವ್ರ? ಹೌದ್ರಿಪ್ಪ, ಅವ್ರು ಓದಾಕತಿದ್ರಿ. ನಾ ಪರಮಾರ್ಥಾನಂದ್ರ ಓದ್ತೇನೆ ಅಂದ್ ಕೂಡಲೇ ನನಗ ಬಿಟ್ಟು ಕೊಟ್ರ ಅವ್ರು. ನೀವು ಇಂಗ್ಲಿಷ್ನಾಗ ಹೇಳಿಬಿಡ್ರಿ ಪೂರಾ ಮುಗಿ ಮಠ ಅಂದ್ರ ನೀವು ಬರೋ ಮಠ. ಅದನ್ನ 84ರ ಮಠ ಇಂಗ್ಲಿಷ್ನಾಗ ಓದಿನ್ರಿಪ್ಪ. ನಾನು 53ನೇ ಶ್ಲೋಕ ಹೇಳ್ತಾ ಇದ್ದೆ. ಅಲ್ಲಿ ಒಂದು ಇದು ಇಟ್ಟಿದ್ದೆ, ಪೇಪರ್ದು ಇದು ಇಟ್ಟಿದ್ದೆ. ಓದ್ರಿ. ಅಲ್ಲಿಂದನೇ ನಾನು ಸ್ವಲ್ಪ ಫಾಸ್ಟ್ ತಗೊಂಡು ಮುಂದೆ ಸ್ಲೋ ಹೋಗೋಣ ಅಂತ. ಫಾಸ್ಟ್ ಹೋಗ್ರಿ ಸಂಕ್ಷಿಪ್ತ. ಈಗ ಈ 4ನೇದು ಅಲಾತ ಶಾಂತಿ ಪ್ರಕರಣ ಏನದ, ಇದು ಏನದ ಹೊಸದೇನು ಇಲ್ರಿ ವಿಷಯ. ಇದ್ರಾಗ ಇನ್ನೂ ಅಷ್ಟು ಮನನ ಮತ್ತು ನಿಧಿಧ್ಯಾಸನ ಅದ. ಶ್ರವಣ ಅಂತೂ ಆಗ್ಬಿಟ್ಟದ. ನಿಮಗೆ ಏನು ಉಳಿದಿಲ್ಲ, ಶ್ರವಣದ್ದು ಏನು ಬಾಕಿ ಉಳಿದಿಲ್ಲ. ತತ್ವಜ್ಞಾನ, ವಾಸನಾಕ್ಷಯ, ಮನೋನಾಶ. ತತ್ವಜ್ಞಾನ ಆಗ್ಯದ, ವಾಸನಾಕ್ಷಯ, ಮನೋನಾಶ ಎರಡು ಬಾಕಿ ಹೋದವು. ಅವು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರ ಹೆಚ್ಚಿನ ಮನನ, ಹೆಚ್ಚಿನ ನಿಧಿಧ್ಯಾಸನ ಮಾಡ್ಬೇಕಾಗಿತ್ತ. ಆದ್ರೆ ಹೆಚ್ಚು ನಮ್ಮ ಸಾಧನೆ ಹೆಂಗಿರ್ತದ ಅಂದ್ರೆ ಶ್ರವಣದಾಗಿರ್ತದ. ಮನನ ನಿಧಿಧ್ಯಾಸನ ನಾವು ಮಾಡೋದಿಲ್ಲ. ಗೌಡ್ರ ಮ್ಯೂಟ್ ಮಾಡ್ರಿ ಗೌಡ್ರ. ಮನನ ನಿಧಿಧ್ಯಾಸನೂ ಕೂಡ ಇಲ್ಲಿ ನಮಗ ಗೌಡಪಾದಾಚಾರ್ಯರನ್ನ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತದ ನಾವು ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಶ್ರವಣ ಮಾಡ್ತೀವಿ. ಶ್ರವಣ ಮಾಡಿದ್ರ ಸುಮಾರು 2ರಿಂದ 4 ಪಟ್ಟು ಮನನ ಮಾಡ್ಬೇಕು. ಅದರ 2ರಿಂದ 4 ಪಟ್ಟು ನಿಧಿಧ್ಯಾಸನ ಮಾಡ್ಬೇಕು. ನಮ್ದು ಏನಾಗೈತೆ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ನಾವು ಮಾಡೋದಿಲ್ಲ. ಆ ಮನನ ನಿಧಿಧ್ಯಾಸನ ಮಾಡ್ಬೇಕು ಅಂತಂದ್ರ ಮಾಡಿದ್ರ ಏನಾಗ್ತದ ಅಂತಂದ್ರ ಮನೋನಾಶ, ವಾಸನಾಕ್ಷಯ, ಮನೋನಾಶ ಆಗ್ತದೆ. ಬ್ರಹ್ಮಾಕಾರ ವೃತ್ತಿಯಲ್ಲಿನ ಉಳಿದಿತ್ತು ವೃತ್ತಿ. ಅಂತ ವೃತ್ತಿ ನನಗ ಮೊದಲ ಬಂದು ಹೋತು. ಈ ಕಾರ್ಯಕ್ರಮದಾಗ ಭಾಗವಹಿಸೋದ್ ಮೊದಲ ಸಿದ್ದಾಡಪ್ಪನ ಮಠದಾಗ ಏನ್ ಕಾರ್ಯಕ್ರಮ ಇತ್ತು ಅವಾಗ ಆ ಸ್ಥಿತಿ ಹೋತ್ ನನಗೆ. ಆ ನಂತರ ಮತ್ತೆ ಹೊರ ಪ್ರಪಂಚ, ಈ ಜಗತ್ತು, ಇಲ್ಲಿ ಗೌಂಡ್ರಿ ಕರಿ, ಮೇಸ್ತ್ರಿ ಕರಿ, ಅವ್ರ ಕರೆಯಂಗಿಲ್ಲ, ಇವ್ರ ಕರೆಯಂಗಿಲ್ಲ. ಈ ಸಮಾಜದಾಗ ಚಟುವಟಿಕೆಗಳನ್ನು ಮಾಡುವುದು ಅಂದ್ರೆ ಬಹಳ ಕಷ್ಟದ ಕೆಲಸ. ಯಾರೋ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅದನ್ನ ಜವಾಬ್ದಾರಿಯಿಂದ ಒಮ್ಮೆ ಹಿಡಿದ ಮೇಲೆ ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು ನಿಷ್ಠೆಯಿಂದ, ಮನಿ ಕೆಲಸ ಹೆಂಗನೋ ಹಂಗ ಅದು ದೇವ್ರ ಕೆಲಸ ಅಂತ ತಿಳ್ಕೊಂಡು ನಿಷ್ಠೆಯಿಂದ ಮಾಡಿ ಮುಗಿಸ್ಬೇಕಾದ್ರೆ ಸುಮಾರು ತೊಂದರೆಗಳನ್ನು ಅನುಭವಿಸ್ಬೇಕಾಯ್ತು. ಆದ್ರೂ ಏನದ, ನಮ್ಮ ಸ್ವರೂಪವನ್ನ ನೆನೆಸಿಕೊಂಡು ಎಲ್ಲ ಮನ್ಸಿಗಾಗ್ತದಲ್ಲ, ಮನ್ಸಿಗಾಗುದು ನನಗೆ ಗೊತ್ತಾಗ್ತೈತಲ್ಲ. ಆ ಮನ್ಸಿಗೆ ನೋವು ಆಗುದ. ಅದು ಯಾರ ಏನ್ರ ಅಂತಾರೆ, ಒಬ್ಬ ಒಂದಿದ್ದು ಇನ್ನೊಬ್ಬ ಕೇಳೋದಿಲ್ಲ, ಸಹನೆ ಇರಂಗಿಲ್ಲ, ತಮ್ಮ ಒಳಗ ಒಂದ್ ಏನಾರ ಮಾತಾಡ್ತಾರೆ, ಕೆಲಸ ಮಾಡೋದಿಲ್ಲ, ಮಾತಾಡ್ತಾರೆ. ಅವಾಗ ಸ್ವಲ್ಪ ಮನ್ಸಿಗೆ ಘಾತ ಆಗೋದು. ಅವಾಗ ನಾ ವಿಚಾರ ಮಾಡ್ತಿದ್ದೆ, ಇದು ಮನ್ಸಿಗೆ ಆಗತ್ತದ ಅಂದ್ರ ನಾನು ಬೇರೆ. ಹಿಂಗ ಒಂದ್ ರೀತಿಯಿಂದ ಸ್ವಲ್ಪ ವೃತ್ತಿ ಹೊರಗಡೆ ಬಂದು ಕೆಲಸ ಮಾಡ್ಬೇಕಾದಾಗ ಇನ್ನೂ ಸ್ವಲ್ಪ ಮನನ ನಿಧಿಧ್ಯಾಸನ ಆತಂತ ನಾನು ಭಾವಿಸಿದ ಹೊರತು ನನಗೇನು ತೊಂದರೆ ಆಗಿಲ್ಲ. ತೊಂದರೆ ಬಂದ್ರು ಚಾಲೆಂಜ್ ತಗೊಳ್ಳೋದ ಇದು ವೇದಾಂತದ. ವೇದಾಂತ ಅಂದ್ರೆ ಏನ್ರಿ, ಕಷ್ಟಗಳನ್ನ ಎದುರಿಸುವಂತ ಸಾಮರ್ಥ್ಯ ನಮಗ್ ಬರ್ಬೇಕು. ನಾವು ಒಂದು ಗುಬ್ಬಿ ಗೂಡ್ನ ಕುತ್ಕೊಂಡು ನಿಧಿಧ್ಯಾಸನ ಮಾಡಾಕತ್ತೇವ್ರಿ, ನಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಇಲ್ಲ. ಜಗತ್ತಿನ ಜಂಜಾಟದ ಮಧ್ಯದಲ್ಲಿ ಆ ಶಾಂತಿಯ ಸ್ಥಾನವನ್ನ ಗುರುತಿಸ್ಬೇಕು. ನಮ್ಮ ಸ್ವರೂಪ ಐತೇನೆ ಇಲ್ರಿ ಅವಾಗನು. ಆ ಗುರುತಿಸುವಂತ ಸಾಮರ್ಥ್ಯವನ್ನ ಮಾಡ್ಬೇಕು ಅಂತಂದ್ರ ಸುಮ್ಮನಾಗರ ನಾವು ಎಲ್ಲಾ ತಿಳ್ಕೊಂಡೇವಿ, ಒಂದ್ ಮೂಲೆ ಕುಂಡಿರ್ತೀವಿ ಅಂದ್ರೆ ಉಪಯೋಗ ಇಲ್ಲ. ಚಾಲೆಂಜಿಂಗ್ ಟಾಸ್ಕ್ ಅಂತ ತಗೋಬೇಕಂದಂಗ. ಚಾಲೆಂಜಿಂಗ್ ಟಾಸ್ಕ್ ಅಂತ ಇದು ನನ್ನ ಪರೀಕ್ಷೆ ಮಾಡಕ್ ಬಂದದ. ನನ್ನಲ್ಲಿ ಎಷ್ಟ ಒಂದು ಶ್ರೋತ್ರಿಯತ್ವ ಬಂದದ, ನನ್ನಲ್ಲಿ ಎಷ್ಟು ಮನನ ನಿಧಿಧ್ಯಾಸನದ ಕೊರತೆ ಎಲ್ಲದ ನೋಡ್ಕೊಳಕ್ಕೆ ಇಂಥ ಒಂದು ಚಾಲೆಂಜು. ಈ ಮನಿ ಕೆಲಸ ಅಂತೂ ಎಲ್ಲರೂ ಮಾಡ್ತಾರ್ರಿ, ಆದ್ರೂ ಕೊಯ್ಕೊಯ್ ಅನ್ನಂಗಿಲ್ಲ. ಅದಾಗ್ತದೆ, ನೋವು ಆಗ್ತದೆ, ಮನ್ಸಿಗಿಲ್ಲ ಅಂತಲ್ಲ. ಯಾಕಂದ್ರೆ 4 ಸಮಾಜದಾಗ 4 ಮಂದಿ 4 ಮಾತಾಡ್ತಾರೆ. ಅಂತ ಹೊತ್ತಾಗ ಆಗುದ, ಮನ್ಸಿಗೆ ನೋವು ಆಗುದ. ಮನ್ಸಿಗೆ ಆಗ್ತೈತಲ್ಲ, ನನಗಾಗುದಿಲ್ಲ ಅನ್ನೋಂಥ ಭಾವ ಬರ್ಬೇಕು ಬರಬಾರ್ದು. ನಾವು ಶ್ರವಣ ಮಾಡಿದ್ಮೇಲೆ ಬರ್ಬೇಕ್ರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ತಗೊಂಡ್ಬಿಡುವಾಗ ಪ್ರಾಕ್ಟಿಕಲ್ ಇದು ಅದು ನೋವು ಆಗೋದು ಮನಸ್ಸಿಗೆ. ನಾನು ಮನಸ್ಸು ಅಲ್ಲ ಅಂದಾಗ ಆದ್ರೆ ಆಗುದಾಗ ಬಿಡ. ನಮ್ಮ ಮನಿ ಬಾಜು ಮನಿ ಸುದ್ದಿ ಅಂತ ತಿಳ್ಕೊಳಕ್ ಇರುವಂತ ಪ್ರಯತ್ನದಿಂದ ಬಹಳ ತಾಳ್ಮೆ ತಗೊಂಡು ಸಂಭಾಳಿಸ್ಕೊಂಡು
ಕೆಲಸ ಮುಗಿಸ್ಬೇಕಾದ್ರೆ 7-11 ಆಗ್ಬೋದು. ಒಂದು ಸಣ್ಣ ಕೆಲಸ, ಒಂದು ಏನ ಬಹಳ ಆದ್ರೆ 1.5 ಲಕ್ಷದ ಎಸ್ಟಿಮೇಟದ ಕೆಲಸ, ಇನ್ನೂ ಒಂದು 3.5 ಲಕ್ಷದ ಕೆಲಸ ಬಾಕಿ ಅದ. ಅದಕ್ಕೂ ಮತ್ತೆ 1.5 ಲಕ್ಷ ಕೂಡ್ಸೇವಿ. ಈಗ ಯಾರು ಬರೋದಲ್ರಿ, ಎಲ್ಲ ನಾವು ಬಿಜಿ, ನೀವು ಬಿಜಿ, ಏನ್ ಮಾಡ್ತೀರಿ? ಇರ್ಲಿ. ಆದ್ರೂ ಅಂತೂ ಏನದ, ಶಾಸ್ತ್ರ ನಮ್ಗೆ ಉಪಯೋಗ ಬೀಳ್ಬೇಕಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಅದು ಉಪಯೋಗ ಬಂದಾಗನ ಅದು ನಮ್ಮ ಶಾಸ್ತ್ರ ಉಪಯೋಗ ಆಗ್ತದೆ. ಸ್ವರೂಪ ಅನ್ನುವಂಥದ್ದು ಎಲ್ಲರದು ಅಷ್ಟೇ ಅದ, ಅದರಲ್ಲಿ ಹೆಚ್ಚು ಕಮ್ಮಿ ಇಲ್ಲ. ಸ್ವರೂಪದಲ್ಲಿ ನಾನು ನಿತ್ಯ ಅದೇನಿ, ನಾನು ಪರಿಪೂರ್ಣ ಅದೇನಿ, ನಾನು ಸದ್ರೂಪ ಅದೇನಿ, ನಾನು ಚಿದ್ರೂಪ ಅದೇನಿ, ನಾ ಆನಂದ ರೂಪನ ಅದೇನಿ. ಆ ಸ್ವರೂಪಕ್ಕೆ ಆಗುವಂತದ್ದು ಏನಿದೆ ಅದು ಏನೇನು ಸಂಬಂಧ ಇಲ್ಲ. ಈ ಮನಸ್ಸಿಗಾಗುವಂತದ್ದು ಇದು ಪ್ರಾತಿಭಾಷಿಕದ. ಮನಸ್ಸು ಅನ್ನುವಂಥದ್ದು ಹಗ್ಗದಲ್ಲಿ ತೋರಿದ ಹಾವಿನಂತೆ ಅದ. ಆತ್ಮನ ಮೇಲೆ, ಆತ್ಮ ಅನ್ನುವಂತ ಹಗ್ಗದ ಮೇಲೆ ಹಾವು ಅನ್ನುವಂತ ಮನಸ್ಸಿನಲ್ಲಿ ತೋರುವಂತಹ ಈ ಘಾಸಿಗಳು ಹಗ್ಗಕ್ಕೇನು ಸಂಬಂಧ ಇಲ್ಲ. ಸಂಬಂಧ ಅನಿಸ್ತೈತೆ ಅಂದ್ರೆ ಇನ್ನು ತಾದಾತ್ಮ್ಯ ಭಾವ ಐತಿ ಅಂತ ನೋವಾಗತ್ತದ. ಈಗ ನೋವು ಆಗದಂಗ ಇದ್ದು ನೋವು ಆಗೈತೆ ಅನ್ನೋಂಗ ನಾಟಕ ಮಾಡಕ್ ಕಲಿಬೇಕು ನಾವು ಈ ಜಗತ್ನಾಗ. ಅನ್ರಿ, ನೋವು ಆದ್ರೂ ಆಗಿಲ್ಲ ಅಂತ ತಿಳ್ಕೊಬೇಕು ಒಂದು, ಅಥವಾ ನೋವು ಆದ್ರ ಮನಸ್ಸಿಗೆ ನೋವಾಗೈತಿ, ನನಗಾಗಿಲ್ಲ ಅಂತ ತಿಳ್ಕೊಬೇಕು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಆ ನಂತರ ನನ್ನ ನಿಧಿಧ್ಯಾಸನ ಪರಿಪಕ್ವ ಅಂತಃಕರಣ ಅಂತಂದ್ರೆ ವ್ಯವಹಾರ ಇದ್ದಾಗ ನೋವು ಆಗೋದ ಮನಸ್ಸಿಗೆ ಆಗೋದ. ಅದು ಯಾರ ಹೊಗಳಿದ್ರಂದ್ರ ಚಲೋ ಕೆಲಸ ಮಾಡಿದ್ರಿ ಅಂದ್ರೆ ಉಬ್ಬತೈತಿ, ಹಿಂಗ್ಯಾಕ್ ಮಾಡಿದ್ರಿ ಅಂತ ಯಾರ ಅಂದ್ರ ಅದಕ್ಕೆ ನೋವಾಗ್ತದೆ. ಅದು ಎರಡೂ ನನಗೆ ಗೊತ್ತಾಗ್ತಾವದಲ್ಲೋ, ನಾನು ಅದಕ್ಕಿಂತ ಸಾಕ್ಷಿಯಾಗಿ ಬೇರೆ ಅದೇನಿ. ನಾನು ಮನಸ್ಸಿನಲ್ಲಿ ಅಭಿಮಾನ ಮಾಡಿದ್ರ ಸಂಸಾರಕ್ಕೆ ಬೀಳ್ತೇನೆ, ಆ ಮನಸ್ಸಿಗೆ ಸಾಕ್ಷಿಯಾಗಿ ನಿಂತಂದ್ರೆ ಪರಮಾತ್ಮ ಹಾಕೇನಿ. ಇಷ್ಟೊಂದು ವ್ಯವಹಾರಿಕವಾದಂತ ಅನುಭವವನ್ನ ನಮ್ಮ ಜೀವನದಾಗ ಅಳವಡಿಸಿಕೊಂಡ್ರೆ ಎಂತ ಬೇಕಾದಂತ ಸಮಸ್ಯೆಗಳ ಬದಲು ಕೂಡ ನಾವು ಸರಳವಾಗಿ ದಾಟಬಹುದು. ಜ್ಞಾನ ಅನ್ನುವಂತಹ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹಲಸಿನ ಹಣ್ಣೆ ಬಿಡಿಸುವಂತ ಕಾರ್ಯ ಅದ. ಆ ಉದ್ದೇಶಕ್ಕೆ ಇಲ್ಲೇ ಮನನ ಮತ್ತು ನಿಧಿಧ್ಯಾಸನ ಹೇಳಿಕೆ ಹೊಂಟಿದಾರ ಗೌಡಪಾದಾಚಾರ್ಯರು. ಎಲ್ಲ ಹೇಳಿದ್ದಾದ, ಇಲ್ಲಿ ಮನನ ನಿಧಿಧ್ಯಾಸನ ಹೇಳಾಗತ್ತ. ಇನ್ನ ಬ್ರಹ್ಮ ತತ್ವ ಅನ್ನೋದು ಏನದ, ಅದು ಒಂದ ಸತ್ಯದ. ಅದ್ರ ಬಿಟ್ಟು ಈ ಉಳಿದಿದ್ದೆಲ್ಲ ಪ್ರಾತಿಭಾಷಿಕದ, ಕಲ್ಪಿತದ. ಅದು ಇಲ್ಲೇ ಇಲ್ಲ, ಬರೀ ತೋರ್ತದ. ತೋರಿದ್ರೆ ವಿಚಾರ ಮಾಡಕ್ ಹೋದ್ರ ಅವಿಚಾರ ಸಿದ್ಧದ, ವಿಚಾರ ಬಾಧಿತದ. ಅದು ವಿಚಾರ ಮಾಡೋದ್ಮೇಲೆ ಮುಂಬೈ ಮಾಮಾನಗತೆ ಈ ಜಗತ್ತು ಮತ್ತು ಈ ಶರೀರಗಳು ಇಲ್ಲದಂಗೆ ಆಗಿ ಹೋಗ್ತಾವ. ಅದಕ್ಕೆ ಜ್ಞಾನಿಗಳು ಇದ್ದಂತ ಬ್ರಹ್ಮದ ಬಗ್ಗೆ ಚಿಂತೆ ಮಾಡಿದ್ರ ಹೊರತು, ಅದರ ಬಗ್ಗೆ ಚಿಂತನ ಮಾಡಿದ್ರ ಹೊರತು, ಆ ಇಲ್ಲದೆ ಇರುವಂತ ಈ ಶರೀರದ ಬಗ್ಗೆ ಆಗ್ಲಿ, ಜಗತ್ತಿನ ಬಗ್ಗೆ ಆಗ್ಲಿ ವಿಚಾರ ಮಾಡಲಿಲ್ಲ ಅವರು. ಬ್ರಹ್ಮ ಒಂದ ಸತ್ಯದ, ಜಗತ್ತು ಮಿಥ್ಯಾ ಅದ. ಮಿಥ್ಯಾ ಅಂತಂದ್ರ ಪ್ರಾತಿಭಾಷಿಕವಾಗಿ ತೋರ್ತದ, ಅದ್ರ ಇರುವಿಕೆ ಇಲ್ಲ. ಆ ಇರುವಿಕೆ ಏನದ, ಅದು ಕೈಗಡ ತಗೊಂಡು ತೋರ್ತಾ ಇದೆ. ಹೆಂಗ ತೋರಾಗತ್ತದ ಅನ್ನೋದನ್ನ ಹೇಳ್ತಾರ ಅವ್ರು. ನೋಡ್ರಿ, ನಾನು ಇದ್ದೇನೆ, ಇದು ಏನದ ಪಾರಮಾರ್ಥಿಕ ಸತ್ತ ಅದ. ಇದು ನಾನು ಇದ್ದೇನೆ. ಅದ್ರಾಗ ಈಗ ಮಿಶ್ರಣ ಮಾಡ್ತೀನಿ ನೋಡ್ರಿ. ಈಗ ಮಾಯಾದ ಅಂಶ ಸೇರಿಸ್ತೇನೆ ನೋಡ್ರಿ. ನಾನು ಬ್ರಾಹ್ಮಣನಿದ್ದೇನೆ, ಬ್ರಾಹ್ಮಣ ಅನ್ನೋದು. ನಾನು ಕ್ಷತ್ರಿಯ ಇದ್ದೇನೆ, ನಾನು ವೈಶ್ಯ ಇದ್ದೇನೆ, ನಾನು ಶೂದ್ರ ಇದ್ದೇನೆ, ನಾನು ಕಪ್ಪು ಇದ್ದೇನೆ, ನಾನು ಬೆಳ್ಳಗೆ ಇದ್ದೇನೆ, ನಾನು ಜಾಣನಿದ್ದೇನೆ, ನಾನು ಶ್ರೀಮಂತನಿದ್ದೇನೆ, ನಾನು ಬಡವ ಇದ್ದೇನೆ. ಇವೇನು ವಿಶೇಷಣ ಅದಾವಲ್ಲ, ಇವೆಲ್ಲ ಮಾಯಾ ಅಂಶಗಳು. ನಾನು ಇದ್ದೇನೆ ಅನ್ನೋದು ಬ್ರಹ್ಮಾಂಶ. ಇದೇನು ಉಳಿದೋದ್ವೆಲ್ಲ ಸೇರಿಸ್ತೇವಲ್ಲ ಮಸಾಲ, ಇದು ಮಾಯಾ ಅಂಶ. ನಾನು ಇದ್ದೇನೆ ಅನ್ನೋದಕ್ಕೆ ಈ ಏನು ಇದಲ್ಲ, ಕ್ಷತ್ರಿಯತ್ವ ಆಗ್ಲಿ, ಬ್ರಾಹ್ಮಣತ್ವ ಆಗ್ಲಿ, ಉದ್ದ ಗಿಡ್ಡ ದಪ್ಪ ಕರ್ಗ, ಆ ವರ್ಣ ಈ ವರ್ಣ ಯಾವುದಾದ್ರು ಅಂಟುಕೊಂಡಿಲ್ಲ. ಅದು ಅಂಟುಕೊಂಡೇ ಇಲ್ಲ ಆತ್ಮೀಯರ. ಅದನ್ನ ಹೇಳಕತ್ತಾರ, ಬ್ರಹ್ಮ ಸತ್ಯ ಜಗನ್ಮತ್ಯ ಜೀವೋ ಬ್ರಹ್ಮೈವ ನಾಪರಹ ಅನ್ನುವಂತಹ ಒಂದು ಋಷಿವಾಣಿಯನ್ನ ಹಿಡ್ಕೊಂಡು ಇಲ್ಲೇ ಗೌಡಪಾದಾಚಾರ್ಯರು ಅಲಾತ ಶಾಂತಿ ಪ್ರಕರಣದೊಳಗೆ ಇನ್ನಷ್ಟು ಮನನ ಮತ್ತು ನಿಧಿಧ್ಯಾಸನವನ್ನು ಹೇಳ್ಕೊಂತ ಹೊರಟಿದ್ದಾರೆ. ಏನು ಈ ಒಂದು ಶಾಸ್ತ್ರದಲ್ಲಿ ಏನೇನು ಸಮಸ್ಯೆಗಳು ಒಬ್ಬ ಸಾಧಕನ ಮನಸ್ಸಿನಲ್ಲಿ ಬರ್ತಾವೋ ಆ ಎಲ್ಲ ಸಮಸ್ಯೆಗಳನ್ನ ಹಿಂಜಿ ಅವಕ್ಕೆಲ್ಲ ಉತ್ತರಗಳನ್ನ ಹೇಳ್ಕೊಂತ ಹೋಗಿ ನಮ್ಮ ಮನಸ್ಸಿನಲ್ಲಿ ಇದ್ದಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಿ, ನಾನು ಅಖಂಡ ಪರಬ್ರಹ್ಮ ವಸ್ತು ಇದ್ದೇನೆ. ರಾತ್ರಿ 12 ಗಂಟೆಗೆ ಮಲಗಿದಾಗ ಎಬ್ಸಿದ್ರು ನೀ ಯಾರು ಅಂತ ಕೇಳಿದ್ರೆ, ನಾನು ಬ್ರಹ್ಮ ತತ್ವ ಇದ್ದೇನೆ, ನಾನು ಆನಂದ ಸ್ವರೂಪ ಇದ್ದೇನೆ,
ಅನ್ನುವಷ್ಟ ಮನನ ನಿಧಿಧ್ಯಾಸನ ಆಗುವಕ್ಕೆ ಏನೇನು ಬೇಕು ಎಲ್ಲಾ ಸಾಮಗ್ರಿಗಳನ್ನ ಸಲಕರಣೆಗಳನ್ನ ಒಂದೊಂದು ಬಿಚ್ಚಿ ಹೇಳ್ಕೊಂತ ಹೊಂಟಿದಾರೆ. ಮೊದಲಿನ 2 ಶ್ಲೋಕದಲ್ಲಿ ಗೌಡಪಾದಾಚಾರ್ಯರು ಭಗವಂತಗೆ ಅವರ ಅನುಗ್ರಹವನ್ನು ಬಯಸಿ ಮಂಗಳಾಚರಣೆ ಮಾಡಿದ್ದಾರೆ. ಇಲ್ಲಿ ಮತ್ತೆ ಪ್ರತಿಯೊಂದು ಅಧ್ಯಾಯಕ್ಕೆ ಮಂಗಳಾಚರಣೆ ಮಾಡ್ಯಾರ. ವಿಶೇಷತೆ ಮುಂದಿನ 3 ಶ್ಲೋಕಗಳಲ್ಲಿ ಏನು ತೋರಿಸಿಕೊಟ್ಟಾರು ಅಂತಂದ್ರ ಸಾಂಖ್ಯ ಮತ್ತು ನೈಯಾಯಿಕರು ಹೆಂಗ ಒಬ್ರಿಗೊಬ್ಬರು ವಿರೋಧಿಗಳಾದ್ರು. ಅವರು ಆಸ್ತಿಕ ದರ್ಶನಗಳು, ಸಾಂಖ್ಯ ಮತ್ತು ನೈಯಾಯಿಕರು ಆಸ್ತಿಕ ದರ್ಶನರು. ಆಸ್ತಿಕರು ಆದರೂ ಕೂಡ ಅವರು ತರ್ಕಕ್ಕೆ ಮಹತ್ವವನ್ನು ಕೊಟ್ಟು ಆ ಅಖಂಡ ತತ್ವವನ್ನು ಗುರುತಿಸುವಲ್ಲಿ ಅವರು ಸಫಲರಾಗ್ಲಿಲ್ಲ. ದುಃಖ ತಪ್ಪಲಿಲ್ಲ. ಸಾಂಖ್ಯರಿಗೆ ನೈಯಾಯಿಕರಿಗೆ ಇಷ್ಟೆಲ್ಲಾ ಶಾಸ್ತ್ರವನ್ನ ಮಾಡಿದ್ರು ಕೂಡ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ. ಪರೋಕ್ಷ ಜ್ಞಾನಕ್ಕೆ ಬಂದು ನಿಂತ್ಕೊಂಡ್ರು. ಆ ಪರೋಕ್ಷ ಜ್ಞಾನಕ್ಕೆ ಬರ್ಲಿಲ್ಲ ಅವರು. ಯಾಕಂದ್ರ ಅವರು ದ್ವೈತಿಗಳು. ಅವರು ನಾ ಜೀವ ಮತ್ತು ಈಶ್ವರ ಅಥವಾ ಬ್ರಹ್ಮ ತತ್ವ ಮತ್ತು ಜೀವತ್ವ ಅನ್ನುವಂಥದ್ದು 2 ಬೇರೆ ಬೇರೆ ಅಂತ ತಿಳ್ಕೊಂಡು ದ್ವೈತಿಗಳು ಹೇಳ್ತಾರೆ. ದ್ವಿತೀಯಾತ್ ವೈ ಭಯಂ ಭವತಿ, ನನಗಿಂತ ಬೇರೆ ಇನ್ನೊಬ್ರು ಅದಾರ, ಅವರು ಶಕ್ತಿಶಾಲಿ ಅದಾರ, ನನಗಿಂತ ಪವರ್ಫುಲ್ ಅದಾರ ಅಂದ್ರೆ ಅವರಿಂದ ನನಗ್ ಭಯ ತಪ್ಪಿದ್ದಲ್ಲ. ಭಯ ನಿರ್ಭಯ ಆಗ್ಬೇಕು ಅಂತಂದ್ರೆ ಏಕಮೇವ ಅದ್ವಿತೀಯ ವಸ್ತುವನ್ನು ಗುರುತಿಸಿದಾಗ ಮಾತ್ರ ನಮ್ಗ ಏನಾಗ್ತದ, ಹೆದರಿಕೆ ಇಲ್ದಂಗ ಆಗ್ತದ ಆತ್ಮೀಯರೇ. ಆದ್ದರಿಂದ ನೈಯಾಯಿಕರು ಮತ್ತು ಸಾಂಖ್ಯರು ಎಷ್ಟುಕೊಂಡು ಅವರು ಕುತ್ಕೊಂಡು ತಪಸ್ಸು ಮಾಡಿ ಅವರು ಕಂಡು ಹಿಡಿದರು ಶಾಸ್ತ್ರವನ್ನ. ದುಃಖ ತಪ್ಪಲಿಲ್ಲ. ಅವ್ರಿಗೆ ಹಿಂಗಾಗೈತಂದ್ರ ನಾವು ನೀವು ಉಳಿದ ಲೌಕಿಕ ಜನರ ಮಾತೆಲ್ಲಿದು ಅಂತ ವಿಚಾರ. ಏನ್ ಹೇಳ್ತಾರ ಅವರು ಒಬ್ಬರಿಗೊಬ್ಬರು ಆರೋಪ ಏನ್ ಮಾಡ್ತಾರ ಅಂತಂದ್ರ, ಸಾಂಖ್ಯರು ಏನಂತಾರ, ಸತ್ಕಾರ್ಯವಾದವನ್ನು ಒಪ್ತಾರ. ಅಂದ್ರೆ ಜಗತ್ತು ಅನ್ನುವಂತಹದ್ದು ತನ್ನ ಕಾರಣವಾದ ಪರಬ್ರಹ್ಮದಲ್ಲಿ ಮೊದಲೇ ಬೀಜ ರೂಪದಿಂದ ಇತ್ತು. ಸತ್ಕಾರ್ಯವಾದಿಗಳು ಸಾಂಖ್ಯರು. ಅಂಡ್ ಇವರು ಮುಂದಿನವ್ರು ಏನದ ನೈಯಾಯಿಕರು ಏನಂತಾರ ಅಂತಂದ್ರ ಅಸತ್ಕಾರ್ಯವಾದಿಗಳು. ಇವರು ನೈಯಾಯಿಕರು ಜಗತ್ತು ಇಲ್ಲವೇ ಇಲ್ಲ, ಅದು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಆಕಸ್ಮಿಕವಾಗಿ ಬಂತು ಅಂತ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾರೆ ಮುಂದೆ 6ರಿಂದ 23ನೇ ಶ್ಲೋಕದೊಳಗ ಅಲಾತ ಶಾಂತಿ ಪ್ರಕರಣದೊಳಗ ಆಚಾರ್ಯರು ಏನ್ ಮಾಡ್ತಾರ ಅಂತಂದ್ರೆ ಖಂಡಿಸ್ತಾರೆ. ಸತ್ಕಾರ್ಯವಾದವನ್ನು ಖಂಡಿಸ್ತಾರೆ. ಅಸತ್ಕಾರ್ಯವಾದ ಹಂಗಂತ ತಿಳ್ಕೊಂಡು ಅಸತ್ಕಾರ್ಯವಾದಿಗಳು ಏನ್ ನಾವು ಅಲ್ಲ. ಅಸತ್ಕಾರ್ಯವಾದಂತೂ ಇನ್ನೂ ದೂರ ಹೋದ್ರಂತ ಅರ್ಥದು. ಸತ್ಕಾರ್ಯವಾದವನ್ನು ಖಂಡಿಸ್ತಾರೆ. ಮತ್ತೆ ಅಸತ್ಕಾರ್ಯವಾದನು ಕೂಡ ಅದು ಅಂತೂ ಇನ್ನೂ ಬಹಳ ದೂರ ಆದಿಪಾನಿ ಅಂತ ತಿಳ್ಕೊಂಡು ಹೇಳ್ತಾರ ಅವ್ರಿಗೆ. ಯಾಕಂದ್ರ ಅದು ಎಲ್ಲ ಪ್ರಮಾಣಗಳಿಗೆ ಅಸತ್ಕಾರ್ಯವಾದ ವಿರೋಧದ ವೇದ ಪ್ರಮಾಣಗಳಿಗೆ ಉಪನಿಷತ್ತು ಪ್ರಮಾಣಗಳಂತ ಹೇಳೇವಿ ನಾವು. ಆ ಉಪನಿಷತ್ತು ಪ್ರಮಾಣವನ್ನ ಅಂದ್ರೆ ನಾವು ಕಣ್ಣು, ನಮಗೆ ಒಂದು ವಸ್ತುವಿನ ಬಣ್ಣವನ್ನು ನೋಡ್ಲಿಕ್ಕೆ ಕಣ್ಣು ಹೇಗೆ ಪ್ರಮಾಣವೋ ಹಾಗೆ ಈ ಪರತತ್ವವನ್ನು ಗುರುತಿಸ್ಲಿಕ್ಕೆ ಪ್ರಮಾಣ ಯಾವುದು? ವೇದ ಪ್ರಮಾಣ. ಆ ವೇದ ಪ್ರಮಾಣವನ್ನ ಬಿಟ್ಟು ನಾವು ಪರಬ್ರಹ್ಮವನ್ನ ನೋಡ್ತೀವಿ ಅಂತಂದ್ರೆ ಹೆಂಗಾಗ್ತದ್ರಿ? ವೇದ ಪ್ರಮಾಣವನ್ನು ಇಟ್ಕೊಂಡಾಗ ವೇದ ಪ್ರಮಾಣದಿಂದ ನೋಡಿದ್ರೆ ಮಾತ್ರ ಅದು ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮೀಯರೇ. ಅದಕ್ಕೆ ವೇದ ಪ್ರಮಾಣವನ್ನ ಮೊದಲ ಹಂತದಲ್ಲಿ ವೇದ ಪ್ರಮಾಣವನ್ನು ಒಪ್ಪಿಕೊಂಡು ಆ ಒಂದು ಮಾರ್ಗದಲ್ಲಿ ಹೋಗ್ಬೇಕು. ಆ ನಂತರ ಲಾಸ್ಟ್ ಸ್ಟೇಜ್ನಾಗ ಆ ಹಂತ ಜ್ಞಾನಿ ಬಾಯಿಯಲ್ಲಿ ನುಡಿಸಿದ್ದ ವೇದ ಆಗ್ತದ, ಆ ಮಾತು ಬೇರೆ. ಸಾಧಕ ಹಂತದಲ್ಲಿ ವೇದವೇ ಪ್ರಮಾಣ ಅಖಿಳರಿಗೆ. ಸಿದ್ಧರಿಗೆ ವೇದ ಬೇಕಾಗಿಲ್ಲ, ಪ್ರಮಾಣ ಬೇಕಾಗಿಲ್ಲ, ಅದು ಸ್ವಯಂ ಸಿದ್ಧ ಆಗ್ತದೆ. ಅಜ್ಞಾನ ಕಾಲದಲ್ಲಿ ನಮ್ಗೆ ವೇದ ಪ್ರಮಾಣ ದಾರಿ ತೋರಿಸ್ತದ. ಜ್ಞಾನ ಕಾಲದಲ್ಲಿ ಅವ ನುಡಿದಿದ್ದ ವೇದ ಆಗ್ತದ. ಇಷ್ಟು ಮಜಾ ಅದ ನೋಡ್ರಿ ಆತ್ಮಜ್ಞಾನ. ವರ್ಲ್ಡ್ ಈಸ್ ಎಕ್ಸಿಸ್ಟೆಂಟ್ ಇನ್ ದ ಕಾಸ್, ಸತ್ಕಾರ್ಯವಾದ. The later contends that the world is non-existent in its cause, ಅಸತ್ಕಾರ್ಯವಾದ. ಪ್ರಮಾಣಗಳನ್ನ ಎಲ್ಲ ಪ್ರಮಾಣಗಳಿಗೆ ಅಸತ್ಕಾರ್ಯವಾದ ಆಗ್ಲಿ ಸತ್ಕಾರ್ಯವಾದ ಆಗ್ಲಿ ಎರಡೂ ಕೂಡ ವಿರೋಧ ಅದಾವಪ್ಪ ಅಂತ ಹೇಳ್ಕೊಂತ ಬಂದ್ರು. ಇನ್ನು ಸತ್ಕಾರ್ಯವಾದ ಅಸತ್ಕಾರ್ಯವಾದವನ್ನ ಖಂಡನ ಮಾಡಿದ್ರಿ. ಸತ್ಕಾರ್ಯವಾದವನ್ನ ಏನ್ ಹೇಳ್ತಾರೋ ಅಂದ್ರ
ಸತ್ಕಾರ್ಯವಾದವನ್ನ ಒಪ್ಕೋಬೇಕು. ಎಲ್ಲಿ ಅಂತಂದ್ರ ಅಸತ್ ಕಾರ್ಯ ಅಸತ್ ಕಾರಣ ಇದ್ದಿಂದ ಒಪ್ಕೋಬೇಕು. ಮಿಥ್ಯಾ ಪ್ರಪಂಚ ಮಿಥ್ಯಾ ಕಾರಣದಿಂದ ಆದಾಗ ಒಪ್ಕೋಬೇಕು. ಅಂದ್ರೆ ಪಾರಮಾರ್ಥಿಕ ಸತ್ತ ಇದ್ದಂತ ವಸ್ತುವಿನ ಗುರುತಿಸುವಲ್ಲಿ ಅದು ಉಪಯೋಗ ಬೀಳುವುದಿಲ್ಲ. ಲೌಕಿಕ ವ್ಯವಹಾರಕ್ಕೆ ಉಪಯೋಗ ಬೀಳ್ತದೆ. ಯಾವುದು? ಸತ್ಕಾರ್ಯವಾದ. ಹೆಂಗ? ಒಂದು ಮಗು ಹುಟ್ಟಬೇಕಂದ್ರ ತಾಯಿ ಹೊಟ್ಟೆಗಿಂದ ಅದು 9 ತಿಂಗಳ 9 ದಿವಸ ಮೊದಲ ಮನೆ ತಾಯಿ ಹೊಟ್ಟೆಗೆ ಇರ್ತದೆ, ಬೀಜ ರೂಪದಿಂದ ಇರ್ತದ, ಅವ್ಯಕ್ತ ಅವಸ್ಥೆಯೊಳಗೆ ಇರ್ತದ, ಬೀಜ ರೂಪದಾಗ ಇರ್ತದ. ಆ ನಂತರ ಅದು 1 ದಿವಸ 9 ತಿಂಗಳ 9 ದಿನ ಆದ್ಮೇಲೆ ಅದು ಮಗು ಏನಾಗ್ತದ? ಜನನ ಆಗ್ತದ. ಅಸ್ಥಿತೆ ಜಾಯತೆ. 6 ವಿಕಾರಗಳಲ್ಲಿ ಹೇಳುವತ್ತಾಗ 1ನೇದು ಅಸ್ಥಿತೆ, 2ನೇದು ಜಾಯತೆ. ಯಾವ್ದು ಹುಡ್ತದ್ರಿ? ಯಾವುದು ಹೊಟ್ಟೆಯಾಗ ಸೂಕ್ತ ರೂಪದಿಂದ, ಬೀಜ ರೂಪದಿಂದ, ಕಣ್ಣಿಗೆ ಕಾಣದ ರೂಪದಿಂದ ತಾಯಿ ಹೊಟ್ಟೆಯಲ್ಲಿ ಬೀಜ ರೂಪದಿಂದ ಇತ್ತೋ ಅದೇ ಮಗು ಹುಡುಕ್ತು. ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅನ್ನುವಂತಹ 6 ವಿಕಾರಗಳಿಂದ ಕೂಡಿದಂತಹ ಈ ಮಾಯಾ ಪ್ರಪಂಚ ಏನದ ಅದು ಅಸ್ಥಿತೆ. ಅಲ್ಲಿ ಬಂತದ. ಆದ್ರ ತೋಳ್ ಬಂದು ಬ್ರಹ್ಮ ತತ್ವಗ ನೀ ಹಚ್ಚಬೇಡ. ವ್ಯವಹಾರಕ್ಕೆ ಉಪಯೋಗ ಮಾಡ್ಕೊಡ್ರಿ, ಬೇಡ ಅನ್ನಂಗಿಲ್ಲ. ಪರಮಾತ್ಮ ವಸ್ತು ತಗೊಂಬಂದು ಅದನ್ನ ಹಚ್ಚಲಿಕ್ಕೆ ಹಚ್ಚಿದ್ರೆ ಅದೇನಾಗ್ತದ? ವೇದ ವಿರೋಧ ಆಗ್ತದಪ್ಪ ಅಂತ ಹೇಳ್ಕೊಂತ ಬಂದ್ರು ಗೌಡಪಾದಾಚಾರ್ಯರು. ಎಲ್ಲ ಸಾಂಖ್ಯ, ನೈಯಾಯಿಕ, ವೈಶೇಷಿಕ, ಯೋಗ ಮತ್ತು ಪೂರ್ವಮೀಮಾಂಸ 5 ಮತಗಳು ಏನದಾವ, ಆಸ್ತಿಕ ದರ್ಶನಗಳು, ಇವು ವಿಚಾರ ಮಾಡ್ಕೊಂತ ಹೋದಂಗ ಬಿದ್ದು ಹೋಗ್ತಾವ. ಕರ್ಮಕಾಂಡನು ಬಿದ್ದು ಹೋಗ್ತದ್ರಿ. ವೇದ ಭಾಗ ಪೂರ್ವಮೀಮಾಂಸ ಆದ್ರೂ ಕೂಡ ಅದು ಕೂಡ ಲೌಕಿಕದಾಗ ಉಪಯೋಗ ಬೀಳ್ತದೆ. ವೇದದಲ್ಲಿ ಪೂರ್ವಕಾಂಡ ಏನದ ಅದು ಜ್ಞಾನಕಾಂಡ ಅಷ್ಟೇ ನಮ್ಗೆ ಉಪಯೋಗ ಬೀಳೋದು ವೇದಾಂತಕ್ಕೆ. ಪೂರ್ವಕಾಂಡ ಅಥವಾ ಕರ್ಮಕಾಂಡ ಆಗ್ಲಿ, ಮಧ್ಯದಲ್ಲಿ ಇದ್ದಂತ ಉಪಾಸನಾ ಕಾಂಡ ಆಗ್ಲಿ, ಜ್ಞಾನಕಾಂಡಕ್ಕೆ ಏನೇನೇನೇನೇನೇನು ಉಪಯೋಗ ಇಲ್ಲ. ಆದ್ರೆ ಏನು? ಅಂತಃಕರಣ ಶುದ್ಧಿ, ಅಂತಃಕರಣ ಏಕಾಗ್ರತೆಗೆ ಮಾತ್ರ ಉಪಯೋಗ ಆಗ್ತದೆ ಹೊರತು. ಈಗ ಮಕ್ಕಳಾಗಿಲ್ಲಪ್ಪ, ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿದ್ರೆ ಮಕ್ಕಳಾಗ್ತಾವ ಅಂದ್ರೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಲೇಬೇಕು, ಕರ್ಮಕಾಂಡಕ್ಕೆ ಹೋಗ್ಬೇಕು. ಅಲ್ಲೇ ವೇದಾಂತದಲ್ಲಿ ಸೊಲ್ಯೂಷನ್ ಇಲ್ಲ. ಅಲ್ಲಿ ಎಲ್ಲಿ ಯಾವ ಸಮಸ್ಯೆ ಅದ ಆ ಸಮಸ್ಯೆಗೆ ಅನುಗುಣವಾಗಿ ಆ ಕಾಂಡಗತವಾದಂತ ವಿಚಾರವನ್ನ ಮಾಡಬೇಕು. ಪೂರ್ವಕಾಂಡ ಇದ್ದಂತ ವಿಷಯವನ್ನ ಉತ್ತರಕಾಂಡ ತಗೊಂಬಂದು ಹಚ್ಚುವಂಗಿಲ್ಲ, ಜ್ಞಾನಕಾಂಡ ತಗೊಂಡು ಹೋಗಿ ಕರ್ಮಕಾಂಡಕ್ಕೆ ಹಚ್ಚುವಂಗಿಲ್ಲ, ಇವು 2 ಕಾಂಡ ತಗೊಂಡು ಹೋಗಿ ಉಪಾಸನಾ ಕಾಂಡಕ್ಕೆ ಹಚ್ಚುವಂಗಿಲ್ಲ. ಅದಕ್ಕೆ ಒಮ್ಮೊಮ್ಮೆ ಅಲ್ಲಲ್ಲಿ ಶರಣರು ಕೂಡ ಪೂರ್ವಕಾಂಡಗತವಾದಂತ ಕರ್ಮಗಳನ್ನ ಟೀಕಾ ಮಾಡ್ಯಾರ. ಹಂಗಂತ ವೇದನ ಟೀಕಾ ಮಾಡ್ಯಾರ ಅನ್ನಕ್ ಹೋಗ್ಬಾರದು ಆತ್ಮೀಯರೇ. ವೇದದ ಪೂರ್ವ ಭಾಗದಲ್ಲಿದ್ದಂತ ಕರ್ಮಕಾಂಡ ಉಪಾಸನಾ ಕಾಂಡಗಳನ್ನ ಟೀಕಾ ಮಾಡ್ಯಾರ ಹೊರತು ಜ್ಞಾನ ಕಾಂಡವನ್ನ ಟೀಕಾ ಮಾಡಕ್ ಸಾಧ್ಯ ಇಲ್ಲ. ಬಹಳ ಮಂದಿ ಇಷ್ಟ ಆಳವಾದ ವಿಚಾರ ಇರುವುದಿಲ್ಲ. ಮುತ್ತುಗಳು ಬೇಕಂದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕು, ಸಮುದ್ರದ ಮೇಲೆ ಹುಡುಗಿರು ಸಿಗೋದಿಲ್ಲ ಆತ್ಮೀಯರೇ. Both the above theories fail when we talk about the obstacle, absolute Brahman. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಏನ್ ಅದೇವಿ ಅಂತ ನಾವೇನ್ ಗುರುತಿಸ್ತೀವಿ ವೇದಾಂತದಲ್ಲಿ, ಅಲ್ಲಿ ಇವು ಸತ್ಕಾರ್ಯವಾದ ಆಗ್ಲಿ ಅಸತ್ಕಾರ್ಯವಾದವಾಗಲಿ ಅಲ್ಲಿ ಕೆಲಸ ಮಾಡುವುದಿಲ್ಲ. ಅವು ಜಗತ್ನಾಗ ಅವು ಮಾನ್ಯದವ, ವೇದಾಂತದಲ್ಲಿ ಅವು ಮಾನ್ಯ ಇಲ್ಲ. ಅದಂತೂ ಮಂದಿಲ್ಲ ಹಚ್ಚಬೇಡ್ರಿ ಅಂತಾನು. ಸತ್ಕಾರ್ಯವಾದದ ವಿರುದ್ಧ ನಮ್ಮ ಮಾತುಗಳು ಏನದಾವಪ್ಪ, ವೇದಾಂತಿಗಳದ ನಿಲುವು ಏನು ಅಂತಂದ್ರೆ, ಒಂದೇದ್ ಹೇಳ್ತಾರ, ಕಾರಣಕ್ಕ ಹುಟ್ಟು ಇಲ್ಲ ಅಂತಂದ್ರೆ, ಕಾರಣಕ್ಕ ಹುಟ್ಟು ಇಲ್ಲ ಅಂದ್ರೆ ಅದು ಕಾರ್ಯ ಆಗುವುದಿಲ್ಲ. ನೋಡ್ರಿ, ಕಾರಣಕ್ಕ ಹುಟ್ಟು ಇಲ್ಲ ಅಂದ್ರೆ ಅದು ಕಾರ್ಯ ಆಗುವುದಿಲ್ಲ. ಎಂತ ಮಾತಿತ್ತು. ನಾವು ಅವ್ರೇನಂತಾರ್ರಿ, ಮೊದಲ ಏನಿತ್ತು, ಪ್ರಕೃತಿ ಇತ್ತು, ಪ್ರಕೃತಿ ಹೋಗಿ ವಿಕೃತಿ ಆತು, ವಿಕೃತಿ ಹೋಗಿ ಏನಾಯ್ತು, ಜಗತ್ತಾತು ಅಂತ ಹೇಳ್ತಾರೆ. ಹಂಗಾರ ನೀವೇನಂತೀವಿ, ಬ್ರಹ್ಮ ಅನ್ನುವಂಥದ್ದು ಇದು ಹುಟ್ಟು ಸಾವು ರಹಿತ ಅಂತ ಹೇಳ್ತೀವಿ.
ಆ ಹುಟ್ಟು ಸಾವು ರಹಿತ ಇದ್ದಂತ ಪರಬ್ರಹ್ಮ ವಸ್ತು ಅದು ಕಾರಣ, ಅದು ಕಾರ್ಯ ಈ ಜಗತ್ತಾಗಕ್ಕೆ ಸಾಧ್ಯತೆ ಅಲ್ರಿ? ಇಲ್ಲ. ಎರಡನೇ ಪಾಯಿಂಟ್ ಏನ್ ಹೇಳ್ಕೊಂತ ಬಂದ್ರು ಅವರು? ಇದಕ್ಕೆ ಕಾರಣ ಇದು, ಅದಕ್ಕೆ ಕಾರಣ ಅದು, ಅದಕ್ಕೆ ಕಾರಣ ಅದು ಅಂತ ಹೇಳ್ಕೊಂತ ಹಿಂದ ಹೋದಿ ಅಂದ್ರೆ ಒಂದು ಕಾರಣ ಇದೇ ಕಾರಣ ಅಂತ ನಿಶ್ಚಿತವಾಗಿ ಹೇಳಕ್ ಬರುವುದಿಲ್ಲ. ಅನವಸ್ಥಾ ದೋಷ ಬರ್ತದ. ಮತ್ತ ಕಾರ್ಯವು ಕಾರಣದ ಮ್ಯಾಗ ಅವಲಂಬ ಅದ, ಕಾರಣ ಕಾರ್ಯದ ಮ್ಯಾಗ ಅವಲಂಬ ಅದ ಅಂತ ಹಿಂಗ್ ಹೇಳಿ ನಾವು ಪಾರಾಕ್ಕೇವಿ ಅಂತಂದ್ರ ಅನಿಗೆ ಬ ಕಾರಣ ಅಂದ್ರಿ, ಬನಿಗೆ ಅ ಕಾರಣ ಅಂದ್ರಿ ಅಂದ್ರ ಒಂದಕ್ಕೊಂದು ಕಾರಣ ಅವಲಂಬಿತ ಅದಾವಂದ್ರ ಪರಸ್ಪರ ಸಂಬಂಧ, ಅನ್ಯೋನ್ಯ ಅಧ್ಯಾಸ ದೋಷ, ಅನ್ಯೋನ್ಯ ಅವಸ್ಥಾ ದೋಷ ಬರ್ತದ. ಇಲ್ರಿ, ಜಗತ್ತಿಗೆ ಕಾರಣ ಬ್ರಹ್ಮ, ಬ್ರಹ್ಮ ಕಾರಣ ಜಗತ್ ಅಂದ್ರೆ ಅನ್ಯೋನ್ಯಾಶ್ರಯ ಬರ್ತದ. ಇಲ್ರಿ, ಈ ಜಗತ್ತಿಗೆ ಕಾರಣ ಹಿಂದಿನ ಜಗತ್ತು, ಹಿಂದಿನ ಜಗತ್ತಿಗೆ ಕಾರಣ ಅದ್ರ ಹಿಂದಿನ ಜಗತ್ತು, ಅದ್ರ ಹಿಂದಿನ ಜಗತ್ತಿಗೆ ಅದ್ರ ಹಿಂದಿನ ಜಗತ್ತು, ಅದ್ರ ಹಿಂದಿನ ಕಾರಣ ಅದ್ರ ಹಿಂದಿನ ಜಗತ್ತು. ಒಂದೇ ಕರ್ಮಕ್ಕೆ ಯಾವ ಕಾರಣಪ್ಪ? ಕರ್ಮವೇ ಕಾರಣ ಅಂತ ಹೇಳ್ತಾರೆ ಕೆಲವು ಮಂದಿ. ಹಂಗಾರೆ ಒಂದೇ ಕರ್ಮ ಯಾವಾಗ ಹುಡ್ತು ಹೇಳಕ್ ಬರೋದಿಲ್ಲ ನಿಮ್ಗೆ. ಅಥವಾ ಒಂದೇದ ಕಾರ್ಯಕ್ಕ ಒಂದೇದು ಕಾರಣ, ಎರಡನೇದು ಕಾರ್ಯ ಅಂತ ತಿಳ್ಕೊಡ್ರಿ. ಎರಡನೇದು ಕಾರ್ಯಕ್ಕೆ ಏನ್ ಕಾರಣ ಅಂತಂದ್ರೆ ಒಂದೇದಕ್ಕೆ ಏನ್ ಕಾರಣ ಅಂದ್ರೆ ಎರಡನೇದು ಅಂದ್ರೆ ಅನ್ಯೋನ್ಯಾಶ್ರಯ ಬಂತು. ಒಂದಕ್ಕೆ ಎರಡನೇದು ಕಾರಣ, ಎರಡನೇದಕ್ಕೆ ಮೂರನೇದು ಕಾರ್ಯ. ಒಂದೇದು ಕಾರಣ, ಎರಡನೇದು ಕಾರ್ಯ, ಎರಡನೇದು ಕಾರಣ, ಮೂರನೇದು ಕಾರ್ಯ, ಮೂರನೇದು ಕಾರಣ, ನಾಲ್ಕನೇದು ಕಾರ್ಯ ಅಂತ ಹೇಳ್ಕೊಂತ ಹೋದ್ರ ಅನವಸ್ಥಾ ದೋಷ ಬಂತು. ಇಲ್ರಿ, ಒಂದೇದು ಕಾರಣ, ಎರಡನೇದು ಕಾರ್ಯ, ಎರಡನೇದು ಕಾರಣ, ಮೂರನೇದು ಕಾರಣ. ತಿಳಿಯತೇನ್ರಿ? ಮೂರನೇದಕ್ಕೆ ಏನ್ ಕಾರಣ ಅಂದ್ರೆ ಒಂದೇದ್ದು ಅಂತಂದ್ರ ಏನ್ ಬಂತು ಅಂತಂದ್ರ ಚಕ್ರಿಕಾಪತ್ತಿ ದೋಷ ಬರ್ತದ. ಇಲ್ರಿ, ಒಂದೇದು ಕಾರಣ, ಅದಕ್ಕೆ ಕಾರ್ಯ ಎರಡನೇದಕ್ಕ ಅದು ಕಾರಣ, ಅದಕ್ಕೆ ಕಾರ್ಯ ಮೂರನೇದಕ್ಕೆ ಕಾರಣ ಒಂದೇದ್ದು ಅಂದ್ರ ಚಕ್ರಿಕಾಪತ್ತಿ ದೋಷ ಬರ್ತದ. ಮುಂದೆ ಹೋದ್ರಿ ಅನವಸ್ಥಾ ದೋಷ ಬರ್ತದ. ಎರಡರಲ್ಲಿ ವಿಚಾರ ಮಾಡಿದ್ರಿ ಅನ್ಯೋನ್ಯಾಶ್ರಯ ದೋಷ ಬರ್ತದ. ಒಂದಕ್ಕೆ ಎರಡು, ಎರಡಕ್ಕೆ ಮೂರು, ಮೂರಕ್ಕೆ ಒಂದು ಅಂದ್ರೆ ಚಕ್ರಿಕಾಪತ್ತಿ ದೋಷ ಬರ್ತದ. ಮೊದಲನೇ ಜಗತ್ ಯಾವಾಗ ಹುಡ್ತ್ರಿ? ಫಸ್ಟ್ ಈಗ ಬೀಜ ಮೊದಲು ಏನು ಗಿಡ ಮೊದಲ್ರಿ? ಬೀಜ ಮೊದಲು ಅಲ್ಲ. ಬೀಜ ಮೊದಲು ಅಂದ್ರೆ ಬೀಜ ಎಲ್ಲಿಂದ ಬಂತು? ಗಿಡದಿಂದ ಬಂತು. ಗಿಡ ಎಲ್ಲಿಂದ ಬಂತು? ಇಲ್ರಿ, ಗಿಡಕ್ಕೆ ಬೀಜ ಕಾರಣ, ಬೀಜಕ್ಕೆ ಗಿಡ ಕಾರಣ. ಅನ್ಯೋನ್ಯಾಶ್ರಯ ದೋಷ ಬಂತು. ಹಿಂಗ ಈ ಸತ್ಕಾರ್ಯವಾದವನ್ನ ಹೇಳಿದಂತ ಈ ಸಾಂಖ್ಯ ಮತ್ತು ನೈಯಾಯಿಕರಲ್ಲಿ ಈ 6 ತಪ್ಪುಗಳನ್ನು ಹೇಳ್ಕೊಂತ ಬಂದಾರ ವೇದಾಂತಿಗಳು. ಈಗ ಕೊನೆಗೆ ಏನಂತಾನವ ನೋಡಪ್ಪ, ಈ ಕಾರಣ ಮತ್ತು ಕಾರ್ಯ ಎರಡೂ ಕೂಡ ಅನಾದಿ ಅದಾವಂತ ಒಪ್ಪಿ ಬಿಡೋನು. ಮಾಯಾನು ಅನಾದಿ ಅದ, ಬ್ರಹ್ಮನು ಅನಾದಿ ಅದ. ಸುಮ್ಮನೆ ಯಾವ ಕಿರಿಕಿರು ತಪ್ಪಂಗಿಲ್ಲ, ಯಾವ ಅವಸ್ಥಾ ದೋಷನು ಬರಂಗಿಲ್ಲ ಅಂತಕೊಂಡು ಎರಡೂ ಅನಾದಿ ಒಪ್ಪಿದ್ರಿ ಅಂದ್ರೆ ಅವಾಗ ಏನ್ ಬರ್ತದ? ಏನ್ ತ್ರಾಸ ಬರ್ತದ? ಎರಡು ಅನಾದಿ ಇದ್ವಂದ ಅನಾದಿಗಳಲ್ಲಿ ಸಂಬಂಧ ಹೇಳಕ್ ಬರುದಿಲ್ಲ. ಸಂಬಂಧ ಹೇಳ್ಬೇಕಾದ್ರೆ ಒಂದು ಮೊದಲು ಇರ್ಬೇಕು, ಒಂದು ಆಮೇಲೆ ಇರ್ಬೇಕು. ಎರಡು ಅನಾದಿ ಅದಾವಂದ್ರ ಅನಾದಿಗಳಲ್ಲಿ ಸಂಬಂಧ ಹೆಂಗ್ ಹೇಳಕ್ ಬರ್ತದಪ್ಪ? ಮತ್ತೆ ಕಾರ್ಯಕಾರಣ ಸಂಬಂಧ ಇತ್ತಂದ್ರೆ ಕಾರಣ ಮೊದಲು ಇರಬೇಕು, ಕಾರ್ಯ ಆಮೇಲೆ ಇರಬೇಕು. ಹಂಗಾರೆ ಯಾವ್ದು ಕಾರ್ಯ ಯಾವ್ದು ಕಾರಣ ಹೇಳು? ಬೀಜ ಮೊದಲು ಗಿಡ ಮೊದಲು ಹೇಳು. ಈ ಬೀಜ ಮೊದಲು ಗಿಡ ಮೊದಲು ಅನ್ನೋದನ್ನ ಹೇಳಾಕ ಬರುವುದಿಲ್ಲ. ಇದು ಒಗಟದ. ಇದು ಅಸತ್ಕಾರ್ಯವಾದ ಆಗ್ಲಿ ಸತ್ಕಾರ್ಯವಾದದಲ್ಲಿ ಇರುವಂತಹ ದೋಷವನ್ನ ವೇದಾಂತಿಗಳು ಹೇಳ್ಕೊಂತ ಬಂದ. ಯಾಕೆ ಇಷ್ಟು ತಲೆ ಹೊಡ್ಕೊಳಕತ್ತಾರಂತೀರನ? ಎರಡದ ಅನ್ನೋರ್ಗೆ ಇದು ಎರಡದ ಅಂತ ಒಪ್ಪಿದ್ರ ಏನಾಗ್ತೈತಿ ಅನ್ನುವಂಥದ್ದನ್ನ ಸ್ವಲ್ಪ ತಿಳುವಳಿಕೆ ಬರ್ಲಿ ಅಂತಕೊಂಡು ಇಷ್ಟು ವಿಶ್ಲೇಷಣೆ ಮಾಡಾಕತ್ತ. ಮುಂದೆ 21ನೇ ಶ್ಲೋಕದಿಂದ 23ನೇವರೆಗೆ ಜಗತ್ತು ಹುಟ್ಟೇ ಇಲ್ಲ ಅಜಾತವಾದವನ್ನು ಹೇಳಾಕತ್ತಾರ. ನೋಡ್ರಿ, ಕನಿಷ್ಠ ಅಧಿಕಾರಿಗೆ ಜಗತ್ತಿದೆ ಅಂತ, ಉತ್ತಮ ಅಧಿಕಾರಿಗೆ ಜಗತ್ತು ಇಲ್ಲವೇ ಇಲ್ಲ. ಮೊದಲ 3 ಸತ್ತ ಹೇಳ್ತೇವೆ ಕನಿಷ್ಠ ಅಧಿಕಾರಿಗಳಿಗೆ. ಒಂದು ಪಾರಮಾರ್ಥಿಕ ಸತ್ತ, ಒಂದು ವ್ಯಾವಹಾರಿಕ ಸತ್ತ, ಒಂದು ಪ್ರಾತಿಭಾಸಿಕ ಸತ್ತ.
ಪ್ರಾತಿಭಾಷಿಕ ಸತ್ತ ಹೆಂಗ್ರಿ ಅಂದ್ರೆ ಕನಸಿದ್ದಾಗ ಖರೆ ಅನಿಸ್ತದೆ, ಕನಸಿಂದ ಎಚ್ಚರ ಆಗುತ್ತೆ ಎಲ್ಲ ಸುಳ್ಳು ಅನಿಸ್ತದೆ, ಅದು ಕನಸಿನಂತೆ ಪ್ರಾತಿಭಾಷಿಕ. ಈ ನಮ್ಮ ಲೌಕಿಕ ವ್ಯವಹಾರ ನಡೆದದಲ್ಲ, ಜಾಗೃತ ಪ್ರಪಂಚ ವ್ಯವಹಾರ, ಇದೆಲ್ಲ ಹೆಂಗ್ರಿ ಇದು ವ್ಯವಹಾರಿಕ ಜಗತ್ತು. ಇವು ಎರಡು ದಾಟಿ ಏನದ ಪಾರಮಾರ್ಥಿಕ ಸತ್ತ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಅಂತ ಏನು ಒಂದು ಗಟ್ಟಿ ನಿಲುವದ, ಅಲ್ಲಿ ಯಾವುದೇ ನೋಡ್ರಿ ಗದ್ದಿಲ್ಲ ಗೋಳಿಲ್ಲ, ಅಲ್ಲಿ ಅದು ಒಂದೇ ಖರೆ ಅದ, ಉಳಿದೆಲ್ಲ ಪ್ರಾತಿಭಾಷಿಕದ. ಎರಡು ಸತ್ತ ಮಾಡ್ಬಿಡುದು ಮೊದಲು, ಒಂದು ಪ್ರಾತಿಭಾಷಿಕದ ವ್ಯವಹಾರ ತಗೊಂಡು ಪ್ರಾತಿಭಾಷಿಕದ ಹಾಕಿ ಎರಡ ಸತ್ತ ಮಾಡೋದು, ಒಂದು ಪ್ರಾತಿಭಾಷಿಕ ವ್ಯವಹಾರ ಕೂಡಿ ಪ್ರಾತಿಭಾಷಿಕ, ಒಂದು ಪಾರಮಾರ್ಥಿಕ ಸತ್ತ, ಅದು ಮಧ್ಯಮಾಧಿಕಾರಿ. ಉತ್ತಮಾಧಿಕಾರಿ ಅಂದ್ರೆ ಇರೋದು ಒಂದ ಬ್ರಹ್ಮಪ್ಪ, ಬೇರೆ ಏನು ಇಲ್ಲ. ಯಾಕಂದ್ರೆ ಹಗ್ಗ ಇಲ್ಲದನ ಹಾವ ತೋರುವುದಿಲ್ಲ, ಹಗ್ಗ ಇಲ್ಲದನ ಹಾವ ತೋರುದಿಲ್ಲ ಅಂದ್ರೆ ಹಗ್ಗ ಒಂದದ, ಹಾವ ಎಲ್ಲದ, ಹಾವ ಕಲ್ಪಿತದ, ಇದ್ದದ್ದು ಹಗ್ಗ ಒಂದೇ. ಇದು ನಮ್ಮ ತಲೆಯಾಗ ಪ್ರವೇಶ ಮಾಡಾಕ ಇಷ್ಟೆಲ್ಲ ಹೇಳ್ಕೊಂತ ಹೊಂಟಾರ ಗೌಡಪಾದಾಚಾರ್ಯ. 21ರಿಂದ 23 ಮಠ ಏನ್ ಹೇಳಿದ್ರು? ಅಜಾತವಾದವನ್ನ, ಉತ್ತಮ ಅಧಿಕಾರಿಗೆ ಅಜಾತವಾದವನ್ನ. ಅಜಾತವಾದ ನೀವೊಬ್ಬನೇ ಇರೋವ, ನೀವೊಬ್ಬಕ್ಕೆ ಇರೋಕಿ, ಅದಕ್ಕೆ ಲಿಂಗ ಇಲ್ಲ. ನೀವು ಕೇಳೋರ್ ಲಿಂಗ ಅದ ಅಂತ ನಾ ಹೆಂಗೆ ಹೇಳಾಕತ್ತೀನಿ. ನೀವೆಲ್ಲರೂ ಪರಬ್ರಹ್ಮ ವಸ್ತುನ ಅದಿರಿ, ಅಖಂಡ ಸತ್ರೂಪ್ ಚಿದ್ರೂಪ್ ಆನಂದ ನಿತ್ಯ ಪರಿಪೂರ್ಣ ನಿರಾಕಾರ ನಿರ್ಗುಣವಾದಂತ ವಸ್ತು, ಅಕಲ ಜಗದಗಲ ಮುಗಿಲಗಲ ಎಲ್ಲರೂ ಹಂಗ ಅದಿರಿ. ತಿಳಿದ್ರು ಹಂಗ ಅದಿರಿ, ತಿಳಿಲಿಕ್ಕಂದ್ರು ಅದಿರಿ. ತಿಳಿದ್ರೆ ಆನಂದ ಆಗ್ತದೆ, ತಿಳಿಲಿಕ್ಕಂದ್ರೆ ದುಃಖ ಆಗ್ತದೆ. ಹಿಂಗ ಸನ್ನಿವೇಶ ಬಂದಾಗ ದುಃಖ ಆಗ್ತದೆ. ಆದ್ದರಿಂದ ಸ್ವರೂಪದ ಜ್ಞಾನ ಮಾಡಿಕೊಳ್ಳುವಷ್ಟು ಪುಣ್ಯವಾದಂತ ಕೆಲಸ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಆತ್ಮೀಯರೇ. ಇದು ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಜ್ಞಾನಿಗಳು. ಸಿದ್ಧಾರೂಢರಂತವ್ರು, ಸ್ವಾಮಿ ವಿವೇಕಾನಂದ ಅಂತವ್ರು, ಶಂಕರಾಚಾರ್ಯರು ಭೂಮಿಗೆ ಅವತರಿಸಿ ಪರಮಾತ್ಮನ ಅವತಾರರಿ ಅವರು. ನಮಗೊಂದು ಈ ಗದ್ದಲಮಯ, ಒಂದು ದುಃಖಮಯವಾದಂತ ಸಂಸಾರದಲ್ಲಿ, ಜಗತ್ತಿನಲ್ಲಿ ಸಂತೋಷದಿಂದ ಇರುವಂತ ಒಂದು ಕಲೆಯನ್ನ ಕಲಿಸಿ ನಮ್ಗೆ ಚಾವಿ ಕೊಟ್ಟು ಹೋಗ್ಯಾರ ಗುರುಗಳು. ಆ ಚಾವಿ ಆಪರೇಟ್ ಮಾಡಿಬಿಟ್ರೆ ಸಾಕು, ಸುಖವೇ ಸುಖ. ಕಷ್ಟಗಳ ಮಧ್ಯದಲ್ಲಿ ಸುಖ, ಮತ್ತೆ ಹಂಗ ಅಲ್ಲ ಹೇಳುದು. ಕಷ್ಟಗಳ ಮಧ್ಯದಲ್ಲಿ ಸುಖವನ್ನು ಗುರುತಿಸುವಂತ ಕಲೆ ಎದುರು ಇದು. ಇಟ್ ಇಸ್ ಆರ್ಟ್ ಆಫ್ ಲಿವಿಂಗ್. ಜೀವನವನ್ನು ಮಾಡುವಂತ ಕಲೆಯನ್ನ ನಮಗೆ ಹೇಳ್ಕೊಡ್ತಾರೆ. ಎಲ್ಲರ ಗುಹೆಯೊಳಗೆ ಕುತ್ಕೊಂಡು ತಪಸ್ ಮಾಡಿ ಧ್ಯಾನ ಮಾಡ್ಕೊಂತ ಕುಂತ್ರ ಆತಲ್ಲ. ನಾವು ಈ ಅಖಂಡವಾದಂತ ನಾನು ಪರಮಾತ್ಮ ಸ್ವರೂಪ ಇದ್ದೇನೆ ಅನ್ನುವಂತ ಜ್ಞಾನವನ್ನು ಹೊತ್ಕೊಂಡು ಈ ಲೌಕಿಕ ಪ್ರಪಂಚದಲ್ಲಿ ನಾವು ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಬೇಕಾಗಿದೆ. ಇದ್ದಂತ ಪ್ರಾರಬ್ಧವನ್ನ ಕಳ್ಕೋಬೇಕಾಗಿದೆ, ಜೀವನ ಮುಕ್ತ ಸ್ಥಿತಿಯನ್ನ ಪಡಿಬೇಕಾಗ್ಯದ. ಈ ಶರೀರ ಇರುವುದ್ರಾಗನ ಪ್ರಾರಬ್ಧ ಅಂತೂ ಏನದ, ಅದನ್ನ ಭೋಗಸೇ ತೀರಿಸ್ಬೇಕು. ಸಂಚಿತ ಆಗಾಮಿನ ಕಳ್ಕೊಳಕ್ ಬರ್ತದ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕ್ರಿ? ಆದ್ರಿಂದ ಮುಂದೆ ಏನ್ ಹೇಳ್ತಾರು ಅಂತಂದ್ರ, ಹೀನಯಾನ ಬುದ್ಧಿಸ್ಟನ್ ಬಗ್ಗೆ ಹೇಳ್ಕೊಂತ ಬರ್ತಾರ. ಅವನು ಕೂಡ ದ್ವೈತಿನೇ. ಅದ್ರಾಗ ಇವರು ಆಸ್ತಿಕ ದರ್ಶನ, ಬೌದ್ಧ ಎದ್ರಾಗ ಬರ್ತಾನಂದ್ರ ನಾಸ್ತಿಕ ದರ್ಶನದಾಗ ಬರ್ತಾನ. ನಾಸ್ತಿಕರು 6 ಮಂದಿ, ಜೈನ, ಚಾರ್ವಾಕ ಜೈನ 2, ಆಮೇಲೆ ಬುದ್ಧರೊಳಗ 4 ಮಂದಿ. ಅವ್ರೊಳಗ ಹೀನಯಾನ, ಮಹಾಯಾನ, ಸೌಂತ್ರಾಂತಿಕ, ಶೂನ್ಯವಾದಿ ಅಂತ 4 ಜನ ಬರ್ತಾರ. ಅವ್ರದ್ದು ಏನು ಒಪಿನಿಯನ್, ಅವ್ರು ಎಲ್ಲಿ ತಪ್ಪಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಇವೆಲ್ಲ ವಿಷಯ ಬ್ರಹ್ಮಸೂತ್ರದಾಗ ಈ ಶ್ಲೋಕಗಳನ್ನ ಹಿಡ್ಕೊಂಡು ಇನ್ನ ಹಿಂಜುತ್ತಾರೆ. ಯಾರು? ವ್ಯಾಸ ಬ್ರಹ್ಮಸೂತ್ರದಾಗ ಇವನ್ನೆಲ್ಲ ಹಿಂಜುತ್ತಾರೆ. ಅವಾಗ ಉಪನಿಷತ್ತಿನ ವಾಕ್ಯಗಳನ್ನ ತಗೊಂಡ ಹಿಂಜುತ್ತಾರ. ಹಂಗ್ಯಾಕೆ ಅರ್ಥ ಮಾಡ್ಬೇಕು, ಹಿಂಗ್ಯಾಕೆ ಮಾಡಬಾರ್ದು ಎಲ್ಲ ನಡೀತದಲ್ಲಿ. ವಾದ ವಿವಾದ ಕೋರ್ಟ್ ಇದ್ದಂಗ ಅದು. ನ್ಯಾಯ ಮೀಮಾಂಸಾ ಅಂದ್ರೆ ಕೋರ್ಟ್, ವಾದ ವಿವಾದ ನಡೀತದೆ. ಜಡ್ಜ್ ಇರ್ತಾನಲ್ಲಿ, ಅವ ಜಡ್ಜ್ಮೆಂಟ್ ಕೊಡ್ತಾನೆ, ಯಾವ್ದು ಖರೆ ಯಾವ್ದು ಸುಳ್ಳು. ಎಲ್ಲ ಮತವಾದಿಗಳು ಬಂದು ತಮ್ಮ ಮತವನ್ನ ಹಿಂಗ ಅಂತ ಹೇಳ್ಕೊಂತ ಹೋಗ್ತಾರೆ. ಅವ ಎಲ್ಲಿ ತಪ್ಪಿದ ಅನ್ನೋದನ್ನ ಹೇಳ್ತಾರೆ. ಈಗ ಹೀನಯಾನ ಬುದ್ಧಿಸ್ಟಮ್ ಏನ್ ಮಾಡ್ತಾರ, ಅದ್ರ ಬಗ್ಗೆ ವಿಚಾರಣೆ ತಗೊಂಡಾರ. ಇಲ್ಲಿ ಅವ್ರು ಏನಂತಾರ, ಹೀನಯಾನ ಬೌದ್ಧರು ಈ ಹೊರಗಿನ ಜಗತ್ತು ಏನೈತಲ್ಲ ಇದು ಖರೆ ಇಲ್ಲ ಅಂತಾರ ಅವ್ರು. ಅಥವಾ ಅಲ್ಲಲ್ಲ, ಅವ್ರ ಏನಂತ ಹೀನಯಾನದವ್ರು ಏನಂತಾರಂದ್ರ, ಈ ಹೊರಗಿನ ಜಗತ್ತು ಏನದ ಅಂದ್ರ ಇದು ಒಳಗೂ ಐತಿ ಹೊರಗೂ ಐತಿ, ಒಳಗಿದ್ದ ಹೊರಗೆ ತೋರಕತ್ತೈತಿ ಅಂತಾರ. ಯಾಕೆ ನಮಗ ಇದು ಒಳಗೆ ಇದ್ದಿದ್ದನ್ನು ಹೊರಗೆ ತೋರಾಕತೈತಿ, ಅನುಭವಕ್ಕೆ ಬರಾಕತೈತಿ, ಆದ್ರೆ ಇದ್ದಿದ್ದು ಖರೆ ಅನ್ಬೇಕು ಅಂತಾರ. ಜಗತ್ತು ಖರೆ ಅಂತಾರೆ.
ಇನ್ನ ಮಹಾಯಾನ ಬುದ್ಧಿಷ್ಟ ಏನ್ ಹೇಳ್ತಾನಪ್ಪ ಅಂತಂದ್ರೆ ಹೊರಗೆ ಜಗತ್ತಿಲ್ಲ, ಇದ್ದದ್ದೆಲ್ಲ ಒಳಗ ಐತಿ, ಹೊರಗ ಜಗತ್ತು ಇಲ್ಲ ಇಲ್ಲ. ಅದೇನೈತಿ ಜಗತ್ತು ಒಳಗ ಐತಿ. ಅದು ಹೊರಗ ಏನ್ ಕಾಣಕತೈತಲ್ಲ ಅದು ಒಳಗಿದ್ದ ಹೊರಗತೈತಿ, ಒಳಗಿಲ್ಲ ಅದು ಹೊರಗಿಲ್ಲ ಇಲ್ಲ, ಹೊರಗ ಇಲ್ಲ ಒಳಗೈತಿ ಅಂತ. ಅದು ಹೆಂಗ್ ಗೊತ್ತಾಗೈತಿ ನಿಮ್ಗೆ? ವಿಚಾರ ಮಾಡ್ರಿ ನೀವು, ಗೊತ್ತಾಗ್ತದೆ. ಹೆಂಗ ಅಂದ್ರ ಅದು ಸ್ವಪ್ನ. ಸ್ವಪ್ನ ತೋರ್ತದ, ಎಚ್ಚರ ಆದ್ಮ್ಯಾಗ ತೋರುದಿಲ್ಲ. ಎಚ್ಚರ ಅಂದ್ರೆ ಏನು? ವಿಚಾರ ಮಾಡಿದ್ರೆ ತೋರುದಿಲ್ಲ. ಹೆಂಗು ಹಂಗ ಇದು ಸ್ವಪ್ನ, ಇದು ಒಳಗದ, ಹೊರಗೆ ಇಲ್ಲ ಇಲ್ಲ ಅಂತ. ಸ್ವಪ್ನ ನೋಡಾಕತ್ತೇವಲ್ಲ, ಸ್ವಪ್ನ ಒಳಗೆ ನೋಡಾಕತ್ತೇವೆ ನಾವು ಹೊರಗೆ ನೋಡಾಕತ್ತೇವ್ರಿ ನಾವು? ಅದನ್ನ ತಗೋತಾರ ಅವ್ರು. ಸ್ವಪ್ನ ಹೊರಗಿಲ್ಲ ಒಳಗೈತಿ ಅಂತ ಅದನ್ನ ತಗೊಂಡಾರ. ಹಂಗ ಈ ಜಗತ್ತು ಹೊರಗಿಲ್ಲ ಒಳಗೆ ತೋರಾಗತೈತಿ ಅಂತ. ಅದು ಹೊರಗೆ ಅನುಭವಕ್ಕೆ ಬರಾಕತೈತಿ, ಅದು ಒಳಗ ಅದ ಅಂತಾರ. ಆಮ್ಯಾಗಿಂದ ಇದು ಕೊಳ್ಳಿ ಉದಾಹರಣೆ ತಗೊಂಡ್ರ. ಅಲಾತ ಶಾಂತಿ. ಅಲಾತ ಅಂದ್ರೆ ಏನ್ರಿ? ಕೊಳ್ಳಿ. ಈ ಅಧ್ಯಾಯಕ್ಕೆ ಇದ ಹೆಸರಿಟ್ಟಾರ ಏನು? ಅಲಾತ ಶಾಂತಿ ಪ್ರಕರಣ. ಒಂದು ಕೊಳ್ಳಿ ತಗೊಂಡು, ಅದು ಉರಿತಾ ಇರುವಂತ ಕೊಳ್ಳಿ ತಗೊಂಡ್ರು, ಅದನ್ನ ನೀವು ಗಾಳಿ ಒಳಗೆ ತಿರುಗಿಸಿದ್ರಂದ್ರೆ ಅನೇಕ ಆಕಾರಗಳು ಕಾಣ್ತಾವ, ಡಿಸೈನ್ ಕಾಣ್ತಾವ. ಆ ಕೊಳ್ಳಿದು ಎಲ್ಲೆಲ್ಲಿ ಹೋಗ್ತದ, ಯಾವ್ಯಾವ ದಿಕ್ಕಿ ಹೋಗ್ತದ, ಆ ದಿಕ್ಕಿನಾಗ ಐತೇನೋ ಅಲ್ಲಿ ಆ ಕೊಳ್ಳಿದು ಕಿಡಿಗಳ ಮೂಲಕ ಅಲ್ಲಿ ಒಂದು ಆಕಾರ ತೋರ್ತದೆ. ನೀವು ಕತ್ತಲಾಗ ಅದನ್ನ ಬೀಸಿದ್ರಿ, ತೂರಗಡಿ ಈ ಕಡೆ ವಯಸ್ಸಾಡಿದ್ರಿ ಅಂದ್ರೆ ಅವೆಲ್ಲ ಡಿಸೈನ್ ಕಾಣ್ತಾವ, ನಿಮಗೆ ಆಕೃತಿಗಳು ಕಾಣ್ತಾವ. ಕತ್ತಲ ಕೋಣಿ ಒಳಗೆ ಇಟ್ಕೊಂಡು ತಿರುಗಿಸಿದಾಗ ಇವೇನು ಡಿಸೈನ್ ಬರಾಕತ್ತಾವ, ಅವು ಆ ಕೊಳ್ಳಿಯ ಮೂಲಕ ಬಂದು ಅಂತೀರೇನು? ಏನು ಕೊಳ್ಳಿನೋ? ಕೊಳ್ಳಿನ ಹಂಗ ತೋರೈತೋ ಏನು? ಕೊಳ್ಳಿ ಮೂಲಕ ಅವು ಕಿಡಿಗಳು ಬಂದಾವು? ಕೊಳ್ಳಿ ಮೂಲಕ ಕಿಡಿಗಳು ಬಂದಾವ್ರಿ. ಕೊಳ್ಳಿನೇ ಅಂತಾರ. ಕೊಳ್ಳಿ ಕಿಡಿ ಬಂದಿಲ್ಲ ಅಲ್ಲಿ. ಕಿಡಿ ಅಂತಂದಾಗ ಅಲ್ಲಿ ಏನಿರ್ತದೆ? ಕಿಡಿ ಯಾವ ಬರ್ತೈತೆ ಅಂದ್ರೆ ಬೆಂಕಿ ಹೊತ್ಕೊಳ್ಳೋ ಮುಂದೆ ಬರ್ತಾವ ಕಿಡಿಗಳು. ಈಗ ಅದು ಕೊಳ್ಳಿ ಆಗೈತಿ, ಈಗ ಅದನ್ನ ತಿರ್ಗಿಸಾಕತ್ತಾರ ಅವ್ರು. ಅಲ್ಲಿ ಕಿಡಿಗಳಿಲ್ಲ, ಅಲ್ಲಿ ಏನದ ಅದ ಕೊಳ್ಳಿನ, ಒಂದ ಕೊಳ್ಳಿನ ಎಲ್ಲ ಕಡೆನೂ ಅನೇಕ ಆದಂಗ ತೋರಿ ವರ್ತುಳಾಕಾರ ಕಾಣ್ತದ, ಚೌಕಾಕಾರ ಕಾಣ್ತದ, ಡೊಂಕ ಆಕಾರ ಕಾಣ್ತದ. ಒಂದೇ ಕೊಳ್ಳಿನ ಅದು. ಅನೇಕ ಕೊಳ್ಳಿ ಅದಾವನ್ರಿ? ಇಲ್ಲ, ಒಂದೇ ಕೊಳ್ಳಿ. ಅವು ಆಕೃತಿಯನ್ನ ತೋರಿದ್ರು ಕೂಡ ಆಕೃತಿಗಳು ಅದಾವೇನು ಅಂದ್ರೆ ಇಲ್ಲ, ಒಂದ ಕೊಳ್ಳಿನ ಹಂಗ ಓಡಾಡಿ ನಮಗ್ ಹಂಗ ತೋರಾಗತ್ತದ. ಇನ್ನೂ ಒಂದು ಉದಾಹರಣೆ ತಗೊಳ್ರಿ ನೀವು. ಒಂದು ಚೌಕಂದು ಒಂದು ತಗಡು ತಗೊಳ್ರಿ, ಅದನ್ನ ತಿರುಗಿಸ್ರಿ, ಸ್ಪೀಡ್ ಆಗಿ ಒಂದು ಮೋಟರ್ ಹಚ್ಚಿ ತಿರುಗಿಸ್ರಿ, ಹೆಂಗ್ ಕಾಣ್ತೈತೆ ಅದು ಚೌಕಂದು? ರೌಂಡ್ ಕಾಣ್ತದ್ರಿ. ರೌಂಡ್ ಕಾಣ್ತದ. ರೌಂಡ್ ಕಾಣ್ತದ ಅಂದ್ರೆ ರೌಂಡ್ ಅದ ಅನ್ನೋದು ಇಲ್ಲ. ಇಲ್ಲ ಹಂಗ ಕೊಳ್ಳಿ ಒಳಗ ಆಕೃತಿ ಕಂಡ್ರ ಆಕೃತಿ ಕೊಳ್ಳಿ ಆ ಆಕಾರ ಐತೇನೋ? ಇಲ್ಲ. ಅದು ಒಂದೇ ಕೊಳ್ಳಿ ಆ ರೀತಿಯಿಂದ ಆಕಾರವಾಗಿ ತೋರ್ತದ. ಒಂದೇ ಬ್ರಹ್ಮ ಹಿಂಗ ಜಗತ್ತಾಗಿ ತೋರೈತ ಅಂತ ಹೇಳಾಕತ್ತಾರೆ. ದ ಚಾಪ್ಟರ್ ಈಸ್ ನೇಮ್ಡ್ ಆಫ್ಟರ್ ದಿಸ್ ಅಲೋನ್. ಈ ಹೆಸರು ಕೊಟ್ಟಾರ ಇದು, ಅಲಾತ ಶಾಂತಿ ಪ್ರಕರಣ. ಅವಕ್ಕ ನಾವು ಖರೆ ಅನ್ನಕ್ ಬರಂಗಿಲ್ಲ. ಕೊಳ್ಳಿಯಿಂದ ಆದಂತಹ ಡಿಸೈನು ಪ್ಯಾಟರ್ನ್ ಏನದಾವ ಅವಕ್ಕ ಸರಿ ಅದಾವೋ ಇವು ಖರೆ ಅದಾವ ಅನ್ನಕ್ ಬರಂಗಿಲ್ಲ. ಅವಕ್ಕೆ ತಮ್ಮದೇ ಆದಂತಹ ಅಸ್ತಿತ್ವ ಇಲ್ಲ. ಆದ್ದರಿಂದ ಅದೇ ರೀತಿ ವಿ ಕೆನಾಟ್ ಪ್ರಿಡಿಕ್ಟ್ ಎನಿಥಿಂಗ್ ಅಬೌಟ್ ದ ವರ್ಲ್ಡ್. ಜಗತ್ತು ಕೂಡ ಹಂಗಾದ. ಇದು ತಿರುಗ್ತಾ ಇದೆ ಅಂದಾಗ ಇದು ಹೆಂಗೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ದುಂಡು ಕಾಣ್ತೈತೆ ಅಂದ್ರೆ ದುಂಡಿಗಿಲ್ಲ, ಇದು ಹೆಂಗ್ ಕಾಣ್ತೈತೆ ಹಂಗಿಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ತಿರುಗುತ್ತಾ ಇರುವಂತ ವಸ್ತು ಹೆಂಗೆ ಅದು ದುಂಡ್ಗ ಕಾಣ್ತೈತೆ ಅಂದ್ರೆ ದುಂಡಿಗಿಲ್ಲದು. ಹಂಗ ನಿಮಗೆ ಹೆಂಗ್ ಕಾಣ್ತೈತೆ ಹಂಗಿಲ್ಲ ಈ ಜಗತ್ತು. ತೋರ್ತದ, ಅದು ಇಲ್ಲವೇ ಇಲ್ಲ. ಮತ್ತ ಅದಕ್ಕೆ ಸತ್ಯತ್ವ ಬುದ್ಧಿಯನ್ನ ಕೊಡುದು ಅಂತಂದ್ರೆ ಅಜ್ಞಾನ ಅನಿಸ್ಕೋತದ. ಮುಂದ ಈಗ 53ನೇ ಶ್ಲೋಕ ಇದೇ ವಿಚಾರದಾಗ ನಾವು ನಿಂತಿದ್ವಿ. ಈಗ 56ನೇ ಶ್ಲೋಕದ ಇಂದ ವಿಚಾರವನ್ನ ಮುಂದುವರಿಸೋಣ. ದ್ರವ್ಯಂ ದ್ರವ್ಯಸ್ಯ ಹೇತು ಸಾಧನ್ಯದ ಅನ್ಯಸ್ಯ ಚೈವಹಿ
ದ್ರವ್ಯತ್ವಂ ಅನ್ಯಭಾವೋ ವಾ ಧರ್ಮಾಣಂ ಲೋಪಪದ್ಯತೆ. 53ನೇ ಶ್ಲೋಕ. Substance is a cause of another substance. ಅನ್ನುವಂತ ವಸ್ತು ಅದ, ಇದು ಕಾರಣ ಅದ. ಇದಕ್ಕೆ ಕಾರ್ಯ ಯಾವುದು ಅಂದ್ರೆ ಅನ್ನುವಂತ ವಸ್ತು ಒಂದು ಕಾರ್ಯ ಅದ. ಅನ್ನೋದೊಂದು ವಸ್ತು, ಅನ್ನೋದೊಂದು ವಸ್ತು. ಕಾರಣ ಅದ, ಕಾರ್ಯ ಅದ. ಒನ್ ಎಂಟಿಟಿ ಈಸ್ ಕಾಸ್ ಆಫ್ ದ ಅನದರ್ ಎಂಟಿಟಿ. ಅನ್ನುವಂಥದ್ದು ಒಂದು ವಸ್ತುವಿಗೆ ಅನ್ನುವಂಥದ್ದು ಏನದ ಕಾರ್ಯ ಆಗ್ಯದ. ಅನ್ನುವಂತ ವಸ್ತುವಿಗೆ ಅನ್ನುವಂಥದ್ದು ಕಾರಣ ಆಗ್ಯದ. ಅಂದ್ರೆ ಮತ್ತು ಇವು ಎರಡು ವಸ್ತುಗಳು ಬೇರೆ ಬೇರೆ ಅದಾವು ಅಂತ ಅರ್ಥ. ಹಂಗೆ ನಾವು ವಿಚಾರ ಮಾಡಿದ್ರ ಈ ಜೀವಿಗಳು ಬೇರೆ ಬೇರೆ ಕಾಣ್ತಾರಲ್ರಿ. ಎಲ್ಲರೂ ಬೇರೆ ಬೇರೆ ಅದಾರ ಏನ್ರಿ? ಇವರು ವಸ್ತು ಏನ್ರ ಬೇರೆ ಬೇರೆ ಐತೇನು? ಇಲ್ಲಿ ಎಷ್ಟು ಮಂದಿ ಜೀವರಾಶಿಗಳು ಅದಾರಲ್ಲ, ಎಲ್ಲರೂ ಬೇರೆ ಬೇರೆ ಕಾಣ್ತಾರ. ಒಂದು ಗಂಡು, ಒಬ್ಬ ಹೆಣ್ಣು, ಒಂದು ಕಪ್ಪು, ಒಂದು ಬಿಳುಪು, ಒಂದು ಎತ್ತರ, ಒಂದು ಗಿಡ್ಡ ಕಾಣ್ತಾರ. ಆದ್ರೆ ವಸ್ತು ಎಷ್ಟದಾವ ನೀವು? ಮೂಲ ವಸ್ತು ಎಷ್ಟದಾವ? ಒಂದಾಯ್ತು. ಮೂಲ ವಸ್ತು ಒಂದಾದ ನೋಡ್ರಿ. ಮೂಲ ವಸ್ತು ಪರಬ್ರಹ್ಮ ವಸ್ತು ಎಲ್ಲರದು ಒಂದಾದ. ಒಬ್ಬರ ಆತ್ಮ ಕರಗದ, ಒಬ್ಬರ ಆತ್ಮ ಬೆಳಗದನು? ಇಲ್ಲ. ಆತ್ಮ ಸ್ವರೂಪ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಎಲ್ಲರೂ ಒಂದೇ. ಆದ್ರೆ ಕಾಣುವುದು ಮಾತ್ರ ಎಲ್ಲರೂ ಬೇರೆ ಬೇರೆ. ಇದನ್ನ ಹೇಳಕತ್ತಾರ ಈ ಶ್ಲೋಕದಾಗ. ಅದಕ್ಕೆ ಕಾರ್ಯಕಾರಣವಾದ ತಗೊಂಡ್ ಬಂದು ಇಲ್ಲಿ ಹಚ್ಚಬೇಡಪ್ಪ, ಇಲ್ಲಿ ಬರುದಿಲ್ಲ ಅದು ಹಚ್ಚಕ್ಕ. ಹಚ್ಚಿರೋದೇನು ಅನೇಕ ವ್ಯಾಘಾತಾದಿ ದೋಷಗಳಿಗೆ ನೀನು ಒಳಗಾಗ್ತದ ನಿನ್ನ ಸ್ಟೇಟ್ಮೆಂಟ್ ಅಂತಾರ. ಈಗ ಕಾರ್ಯಕಾರಣವಾದದವನ್ನ ಇನ್ನಷ್ಟು ಹಿಂಜಿ ಹೇಳಕತ್ತಾರ ನೋಡ್ರಿ. ಎರಡು ವಸ್ತುಗಳು ಅದಾವ, ಎರಡು ಬೇರೆ ಬೇರೆ ಅದಾವ, ಎರಡು ಸ್ವತಂತ್ರ ಅದಾವ ಅಂತ ತಿಳ್ಕೊಡ್ರಿ. ಎರಡು ವಸ್ತುಗಳು ಅದಾವ, ಎರಡು ಬೇರೆ ಬೇರೆ ಅದಾವ, ಎರಡು ಸ್ವತಂತ್ರ ಅದಾವ ಅಂತ ತಿಳ್ಕೊಡ್ರಿ. ಹಂಗಿದ್ದಾಗ ನೀವು ಒಂದಕ್ಕೆ ಕಾರಣ ಅನ್ಬಹುದು, ಇನ್ನೊಂದಕ್ಕೆ ಕಾರ್ಯ ಅನ್ಬಹುದು. ಎರಡು ವಸ್ತುಗಳು ಇದ್ದು ಅವು ಎರಡು ಬೇರೆ ಬೇರೆ ಇದ್ದು ಅವು ಎರಡು ಸ್ವತಂತ್ರ ಇದ್ವು ಅಂದ್ರೆ ಒಂದಕ್ಕೆ ಕಾರಣ ಅನ್ಬಹುದು, ಇನ್ನೊಂದಕ್ಕೆ ಕಾರ್ಯ ಅನ್ಬಹುದು. ಅಂತ ವಸ್ತುಗಳ ಮಧ್ಯೆ ಕಾರ್ಯಕಾರಣ ಭಾವವನ್ನು ಹೇಳ್ಬೋದು. ತಾಯಿ, ಮಗು, ಬೀಜ, ಗಿಡ ಹೇಳ್ಬೋದು ನೀವು. ಬಿಟ್ವೀನ್ ಕ್ಲೇ ಅಂಡ್ ಪಾಟ್ and a similarity between Brahman and world, this relationship cannot exist. ಈಗ ಅದ ಉದಾಹರಣೆ ತಗೊಂಡ್ಬಂದು ಮಣ್ಣು ಮತ್ತು ಗಡಿಗೆ ಇದಕ್ಕೆ ಕಾರ್ಯಕಾರಣವನ್ನು ಹೇಳ್ತೀವಿ ನಾವು. ವಿಚಾರ ಮಾಡಿದ್ರೆ ಕಾರಣವಾದಂತ ಮಣ್ಣು, ಕಾರ್ಯವಾದಂತ ಗಡಿಗೆ, ಇವು ಎರಡು ವಸ್ತುನೋ ಏನು ಒಂದೇ ವಸ್ತುನೋ? ವಿಚಾರ ಮಾಡಿ. ಒಂದೇ ವಸ್ತು ಅದ. ಆ ಲೌಕಿಕ ವ್ಯವಹಾರ ತಗೊಂಡ್ಬಂದು ಪಾರಮಾರ್ಥದಾಗ ಹಚ್ಚಾಕ್ ಹೋಗ್ಬೇಡ್ರಿ ಅಂತಾರ ಅವ್ರು. ಅಲ್ಲಿ ಉಪಯೋಗ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಲೌಕಿಕದಾಗ ಉಪಯೋಗ ಮಾಡ್ರಿ. ಬೇಕಾದ್ರೆ ನೀವು ಮಣ್ಣಿಗೆ ಕಾರಣ ಅನ್ರಿ, ಗಡಿಗೆಗೆ ಕಾರ್ಯ ಅನ್ರಿ, ಒಪ್ತೇವಿ. ಆದ್ರ ಅದನ್ನ ತಗೊಂಡ್ಬಂದು ಬ್ರಹ್ಮ ಕಾರಣ, ಜಗತ್ತು ಕಾರ್ಯ ಅನ್ನೋದನ್ನ ತಗೊಂಡ್ಬಂದು ಇಲ್ಲಿ ಹಚ್ಚಕ್ ಹೋಗ್ಬೇಡ್ರಿ. ಅಲ್ಲಿ ಕಮ್ಮಿ ಬೀಳ್ತದದು. ಬ್ರಹ್ಮ ಸತ್ಯ, ಜಗತ್ತು ಕಾರ್ಯ, ಅದು ಬ್ರಹ್ಮ ಕಾರಣ, ಜಗತ್ತು ಕಾರ್ಯ ಅನ್ನಕ್ ಬರೋದಿಲ್ಲ. ಯಾಕಂದ್ರೆ ಎರಡು ವಸ್ತು ಬೇರೆ ಬೇರೆ ಇರಬೇಕು, ಸ್ವತಂತ್ರ ಇರಬೇಕು. ಬ್ರಹ್ಮ ಸ್ವತಂತ್ರದ, ಜಗತ್ತು ಸ್ವತಂತ್ರದ ಏನ್ರಿ? ಜಗತ್ತು ಸ್ವತಂತ್ರದ ಏನು? ಇಲ್ಲ. ಅದು ಯಾವುದೋ ವಸ್ತು ಮೇಲೆ ಅವಲಂಬಿತ ಆಗ್ಯದ. ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಆ ಪರಬ್ರಹ್ಮದಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯುದಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಅನ್ನ, ಅನ್ನದಿಂದ ಔಷಧಿ, ಔಷಧಿಯಿಂದ ಅನೇಕ ಜೀವರಾಶಿಗಳು ಈ ಆಹಾರದಿಂದ ಹುಟ್ಟುಕೊಂಡ್ರು. ಪರಮಾತ್ಮನಿಗೆ ವಿಷಯಕ್ಕೆ ಬಂದಾಗ ಅವನ್ ಬಿಟ್ಟು ಮತ್ತೊಂದಿಲ್ಲ. ಇಲ್ಲಿ ನೀವು ಕಾರಣ ಹೇಳ್ಬಹುದು. ಆಕಾಶದಿಂದ ಈಚ ಕಡೆಗೆ ಆಕಾಶ ಕಾರಣ ಅದ, ವಾಯು ಕಾರ್ಯ ಅದ, ವಾಯು ಕಾರಣ ಅದ, ಅಗ್ನಿ ಕಾರ್ಯ ಅದ, ಅಗ್ನಿ ಕಾರಣ ಅದ, ಜಲ ಕಾರ್ಯ ಅದ, ಜಲ ಕಾರಣ ಅದ,
ಪೃಥ್ವಿ ಕಾರ್ಯದ ಹೇಳ್ಬಹುದು, ಅಲ್ಲಿ ಬ್ರಹ್ಮ ಕಾರಣ ಅದ ಜಗತ್ ಕಾರ್ಯ ಅದ ಹೇಳಕ್ ಬರುವುದಿಲ್ಲ. ಯಾಕೆ? ಎರಡು ವಸ್ತು ಬೇರೆ ಬೇರೆ ಇಲ್ಲ, ತಿಳ್ಕೊಡ್ರಿ. ಎರಡು ವಸ್ತು ಇರಬೇಕು, ಎರಡು ಸ್ವತಂತ್ರ ಇರಬೇಕು, ಅವಾಗ ಕಾರ್ಯಕಾರಣ ಭಾವವನ್ನು ಹೇಳಕ್ ಬರ್ತದೆ. ವಾಯುವಿನಿಂದ ಈಚೆ ಕಡೆ ನೀವು ಕಾರ್ಯಕಾರಣ ಭಾವವನ್ನು ಹೇಳ್ರಿ, ಅದ್ರ ಆಚೆಗೆ ಹೋಗಿ ಬ್ರಹ್ಮ ಕಾರಣ ಜಗತ್ ಕಾರ್ಯ ಹೇಳಕ್ ಬರುವುದಿಲ್ಲ. ಯಾಕೆ? ಎರಡು ಬೇರೆ ಬೇರೆ ವಸ್ತುಗಳು ಅಲ್ಲವು. ತಿಳಿಯಾಗತ್ತೇನ್ರಿ? ಬ್ರಹ್ಮ ಮತ್ತು ಜಗತ್ತಿನಲ್ಲಿ ಸಂಬಂಧವನ್ನ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅವು ಎರಡು ಸ್ವತಂತ್ರ ವಸ್ತುಗಳು ಅಲ್ಲ. ಒಂದು ಕಲ್ಪಿತದ, ಒಂದು ವಾಸ್ತವಿಕದ. ಇನ್ ಕಂಪ್ಯಾರಿಸನ್ ಟು ಬ್ರಹ್ಮನ್, ಜಗತ್ ಆರ್ ಜೀವ ಡಸಂಟ್ ಹ್ಯಾವ್ ಸಪರೇಟ್ ಸಬ್ಸ್ಟಾನ್ಸಿಟಿ, ಸಪರೇಟ್ ಬೀಯಿಂಗ್ ಇಲ್ಲ. ದೇರ್ಫೋರ್ ಗಾಡ್ ಅಂಡ್ ವರ್ಲ್ಡ್ ಕೆನಾಟ್ ಬಿ ಕೌಂಟೆಡ್ ಆಸ್ ಟೂ ಸಪರೇಟ್ ಎಂಟಿಟೀಸ್. ಜಗತ್ತು ಮತ್ತು ಬ್ರಹ್ಮ ಅಥವಾ ಈ ದೇವರು ಅನ್ನುವಂಥದ್ದು ಎರಡು ಸ್ವತಂತ್ರ ವಸ್ತುಗಳು ಅಲ್ಲ. ಅದು ಸ್ವತಂತ್ರ ಇದ್ದಂತ ವಸ್ತು ಒಂದೇ, ಬ್ರಹ್ಮ ತತ್ವ ಒಂದೇ ಸ್ವತಂತ್ರದ. ಜಗತ್ತು ಅವಲಂಬಿತದ. Gaudapada emphasizes that looking for God separating from the world from that effect will fail. ಗೌಡಪಾದರು ಏನ್ ಹೇಳ್ತಾರ ಅಂತಂದ್ರೆ, ಆ ಪರಮಾತ್ಮ ವಸ್ತುವನ್ನ ಜಗತ್ತಿನಿಂದ ಬೇರ್ಪಡಿಸಿ ನೀವು ಹೊಂಟ್ರಿ ಅಂದ್ರೆ ನೀವು ಫೇಲ್ ಆಗ್ತೀರಿ. ಯಾಕಂದ್ರೆ ಎರಡು ಸ್ವತಂತ್ರ ವಸ್ತುಗಳಲ್ಲಿ ಕಾರ್ಯಕಾರಣ ಭಾವನೆ ಹೇಳಿಕೆ ಬರ್ತದೆ. What is required is not looking for God elsewhere apart from the world, but learning to look at the world itself with a different perspective. ದೇವರನ್ನ ಹುಡುಕೋದು ಅಂತಂದ್ರ ಜಗತ್ತನ್ನ ಬಿಟ್ಟು ಹುಡುಕಾಕ್ ಬರೋದಿಲ್ಲ ನಿಮಗ. ಜಗತ್ ಏನದ ಅಂತ ವಿಚಾರ ಮಾಡಿದ್ರೆ ಅದು ಬ್ರಹ್ಮ ತತ್ವ ಅದ ದೇವರದ ಅಂತ ಗೊತ್ತಾಗ್ತದ ನಿಮ್ಗ. ನೀವು ಎಲ್ಲಿ ಹೋಗಿ ಹುಡುಕೋರು? ಜಗತ್ ಬಿಟ್ಟು ಹೋಗೋರು ಹುಡುಕಾಕ ದೇವ್ರನ್ನ ಜಗತ್ನಾಗ ಹುಡುಕ್ರಿ ಅಂತಾರ. ದೇವರನ ನಿಮಗ ಜಗತ್ತಾಗಿ ಕಾಣಾಗತ್ತದ. ಎಲ್ಲಿ ಮಠ ನಮಗೆ ಅಜ್ಞಾನ ಇರ್ತದ, ಅಜ್ಞಾನ ದಿಶೆ ಇದ್ದಾಗ ಬ್ರಹ್ಮ ವಸ್ತುನ ನಮಗೆ ಮಾಯೆಯಿಂದ ಅಥವಾ ಅಜ್ಞಾನದಿಂದ ಜಗತ್ತಾಗಿ ಕಾಣಾಗತ್ತದ. ಆದ್ದರಿಂದ ನೀವು ಬ್ರಹ್ಮ ತತ್ವವನ್ನು ಎಲ್ಲಿ ಹುಡುಕ್ಬೇಕು ಅಂದ್ರೆ ಈ ಜಗತ್ತಾಗ ಹುಡುಕ್ಬೇಕು. ಇದು ಜಗತ್ ಏನದ ಅಂತ ವಿಚಾರ ಮಾಡ್ರಿ, ಇದು ಇಲ್ದಂಗ ಆಗ್ತದ, ಬ್ರಹ್ಮ ತತ್ವವನ್ನ ಗೋಚರ ಆಗ್ತದೆ. Then it will be known that what is mistaken as a word is only Brahman. ನಾವು ಏನ್ ಮಾಡೀವಿ ಗೊತ್ತೇನ್ರಿ? ಇಂಗ್ಲಿಷ್ನಾಗ ಬಹಳ ಚಂದ ಬರ್ತದ, ಮಿಸ್ಟೇಕನ್ ಅಂತ. ನಾವೇನೋ ತಪ್ಪಿಸಿಕೊಂಡೇವಿ, ವಿ ಹ್ಯಾವ್ ಮಿಸ್ಡ್ ಸಮಥಿಂಗ್ ಅಂಡ್ ಟೇಕನ್ ಸಮಥಿಂಗ್ ಎಲ್ಸ್ ಫಾರ್ ದಿ ಆತ್ಮ. ಜಗತ್ನಾಗ ಮಿಸ್ಟೇಕ್ ಆಗೈತೆ ನೋಡ್ರಿ. ನಾವು ಏನೋ ಒಂದು ಕಳ್ಕೊಂಡೇವಿ, ಏನೋ ಒಂದು ಹಿಡ್ಕೊಂಡೇವಿ. ಏನು ಹಿಡ್ಕೋಬಾರ್ದಾಗಿತ್ತು ಅದನ್ನ ಹಿಡ್ಕೊಂಡೇವಿ, ಏನ್ ಬಿಡಬಾರ್ದಾಗಿತ್ತು ಅದನ್ನ ಬಿಟ್ಟೇವಿ. ಮಿಸ್ಸಿಂಗ್ ಸಮಥಿಂಗ್ ಅಂಡ್ ಟೇಕಿಂಗ್ ಸಮಥಿಂಗ್ ಎಲ್ಸ್ ಇಸ್ ಎ ಮಿಸ್ಟೇಕ್ ಡನ್ ಹಿಯರ್. It is like looking at the same pattern on the sheet of a paper and seeing defined pictures and sometimes ಆಕಾಶ ನೋಡ್ತೀರಿ, ಆಕಾಶದಾಗ ಗಂಧರ್ವ ನಗರ ಕಂಡಂಗ ಆಗ್ತದ. ಐತೇನ ಗಂಧರ್ವ ನಗರ ಅಲ್ಲಿ? ಇಲ್ಲ. ಆ ಮೋಡಗಳಂಗ ಕಾಣ್ತಾವ, ಏನೋ ಸೈನಿಕ ಹೊಂಟಾರೇನೋ ಆಕಾಶದಾಗ ಹೊಂಟಾರ ಅನ್ನೋ ಹಂಗ ಕಾಣ್ತದ. ಐತೇನಲ್ಲಿ ಸೈನಿಕರು ಹೊಂಟಾರೇನು, ಗಂಧರ್ವ ನಗರ ಐತೇನೋ? ಇಲ್ಲ. ಹಂಗ ಈ ಜಗತ್ತು ಕೂಡ ಇಲ್ಲ. ಇದು ಏನದ? ಪರಬ್ರಹ್ಮ ವಸ್ತು ಅದ. What is word for an ignorant person is a Brahman for a wise person. ಯಾವ ಅಜ್ಞಾನಿಗಳಿಗೆ ಜಗತ್ತು ತೋರಾಗತ್ತೈತೆಯೋ ಅದೇ ಜ್ಞಾನಿಗಳಿಗೆ ಬ್ರಹ್ಮ ಆಗಿ ತೋರಾಗತ್ತದ. ವಿಚಾರ ಮಾಡಿರ್ತಾರ ಅವ್ರು ಗೌಡಪಾದರು. ಅಜ್ಞಾನಿಗಳಿಗೆ ಏನು ಜಗತ್ತಾಗಿ ತೋರಾಗತ್ತೈತಿ ಅದ ಜ್ಞಾನಿಗಳಿಗೆ ಬ್ರಹ್ಮ ಆಗಿ ತೋರಾಗತ್ತದ. ದೃಷ್ಟಿ ಬ್ರಹ್ಮಮಯ ಆತು ಅಂತಂದ್ರ ನಮ್ಮ ಜಗತ್ತು ತೋರುವುದಿಲ್ಲ, ಜಗತ್ತು ಇಲ್ಲವೇ ಇಲ್ಲ. ಇದಿಷ್ಟು ಇವತ್ತ 53ನೇ ಶ್ಲೋಕ. ಇನ್ನು 54ನೇ ಶ್ಲೋಕದಾಗ ಏನ್ ಹೇಳ್ತಾರು ಅಂತಂದ್ರ ಅದನ್ನು ಓದಿ ಬಿಡ್ತೇನೆ, ಅದ್ರ ವಿಚಾರವನ್ನ ನಾಳೆ ನೋಡೋಣ. ಏವಂ ನ ಚಿತ್ತಜಾ ಧರ್ಮಾತ್ ಚಿತ್ತಂ ವಾಪಿ ಧರ್ಮಜಂ ಏವಂ ಹೇತು ಫಲ ಜಾತಿಂ ಪ್ರವಿಶಂತಿ ಮನೀಷಿಣಃ. ಹೀಗೆ ಚಿತ್ತದಿಂದ ಧರ್ಮಗಳು ಹುಟ್ಟುವುದಿಲ್ಲ, ಚಿತ್ತವು ಧರ್ಮಗಳಿಂದ ಹುಟ್ಟುವುದಿಲ್ಲ, ಹೀಗೆ ಹೇತು ಫಲಗಳು ಹುಟ್ಟುವುದಿಲ್ಲವೆಂಬ ಮತವನ್ನು ಪಂಡಿತರು ಪ್ರವೇಶಿಸುತ್ತಾರೆ. ಅಂದ್ರೆ ಕಾರ್ಯಕಾರಣವಾದವನ್ನ ಏನದ ಸಾಂಖ್ಯ ನ್ಯಾಯಿಕರ ಕಾರಣವಾದ ವೇದಾಂತದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಲೌಕಿಕದಾಗ ಉಪಯೋಗ ಮಾಡ್ರಿ, ಇಲ್ಲಿ ವೇದಾಂತನದಾಗ ಅದನ್ನ ತರಾಕ್ ಹೋಗ್ಬೇಡ್ರಿ. ಇಲ್ಲಿ ಏನದ ಕಾರ್ಯಕಾರಣವಾದ ಅನ್ನಕ ಎರಡು ವಸ್ತುಗಳಿಲ್ಲ, ಇರುವುದು ಒಂದೇ ಅದ.
ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತುನೇ ಜಗತ್ತಾಗಿ ತೋರೈತೆ, ಜೀವಾಗಿ ತೋರೈತೆ, ಜಗತ್ತಾಗಿ ತೋರೈತೆ, ಈಶ್ವರಾಗಿ ತೋರೈತೆ, ಬ್ರಹ್ಮ ಆಗಿ ಐತಿ, ಹಿಂಗೆಲ್ಲಾ ತೋರ್ಯದ ಅನ್ನುವಂತ ವಿಚಾರವನ್ನು ಹೇಳದಾರ. ಮತ್ತೆ ಆ ವಿಷಯವನ್ನ ನಾಳಿನ ದಿವಸ ನೋಡೋಣ ಅನ್ನೋದು ಇವತ್ತಿನ ನನ್ನ ವಾಕುಪ್ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಇವತ್ತಿನ ಈ ಒಂದು ವಾಕುಪ್ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.